ಹೇಳಿ. ಹಾಗೊಂದು ಫೇಸ್ಬುಕ್ ಅಲ್ಲಿ ಒಂದು ಕಮೆಂಟ್ ಇತ್ತಲ್ಲ, ಯಾವ್ದೋ ಅಮ್ಮ ಹಾಕಿದ್ದಲ್ಲ, ಹೌದು, ಅದ್ರಲ್ಲಿ ಅವಳು ಇವಳು ಬಳಸಕ್ ಅಂತ ಹೇಳ್ದಲ್ಲ, ಅದು ಬಳಸಿದಾವೆ ಅಲ್ಲ? ಅದು ಇದು ಹೆಚ್ಚಿನ ಅಂಶ ವಿನೋದ್ ಬಾವ ಇದಕ್ಕೆ ಆನ್ಸರ್ ಮಾಡುವ. ಅಲ್ಲ, ಅದೇನಂತ ಹೇಳಿದ್ರೆ ಈಗ ಮೂಲ ಅರೆ ಭಾಷೆಯಲ್ಲಿ ನಾವು ಅದು ತಾನೇ ಮಾಡುದು, ಅಂದ್ರೆ ಹುಡುಗಿಗೆ ಅದು ಅಂತೇಳಿ. ಈಗ ಅದು ಅಂತ ಹೇಳಿ ಕೆಲವ್ರಿಗೆ ಅರ್ಥ ಆಗೋದ್ರಿಂದ ಸ್ಪೆಸಿಫೈ ಆಗಿ ಅವಳು ಅನ್ನೋದನ್ನು ಕೂಡ ಬಳಸ್ಕೊತಾರೆ. ಅದ್ರ ಮೂಲ ಅರೆ ಭಾಷೆಯಲ್ಲಿ ಅದು ಅದೇ, ಅವಳಿಗೆ ಅದು, ಅವನೇ ಹೈದ. ಬಟ್ ಇಲ್ಲಿ ವಸ್ತು ಕೂಡ ಅದು ಅಂತಂದ್ರೆ ಅದಂತ ಕರಿತೀವ, ಅದಂತಾನೆ ಬಳಸುದು. ಈಗ ಇದು ನಾಗರಾಜ್ರ ಒಳ್ಳೆ ಪ್ರಶ್ನೆ. ನಾನು ನಿನ್ನೆ ಇದರ ವಿಷಯವಾಗಿ ಸ್ವಲ್ಪ ಮಾತಾಡ್ದೆ. ಏನಂತಂದ್ರೆ, ಈ ಗ್ರಾಮ್ಯಕ್ಕೆ ಬಂದಾಗ, ನಮ್ಮ ಹಳ್ಳಿಗೆ ವಿಶೇಷವಾಗಿ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಪುರುಷ ಪ್ರಧಾನ ಒಂದು, ಗಂಡಸರೆಲ್ಲನೇ ಜಾಸ್ತಿ. ಮತ್ತೆ ಎರಡನೇದು ಹೇಗೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು 18 ವರ್ಷ ದಾಟಿದ ನಂತರವೇ ಮದ್ವೆ ಆಗಿ ಹೋಗುವವರು. ಅಲ್ಲಿಂದ ಈಗ ನಿಮ್ಗೆ ತವಳವದಲ್ಲಿ ಗೊತ್ತಿರ್ಬೋದು, ತವಳವದಲ್ಲಿ ಎಲ್ಲ ಅಳಿಯ ಕಟ್ಟು ಅಂತ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ಅರೆ ಭಾಷೆಯಲ್ಲಿ ಅಥವಾ ಈಗ ಗೌಡ ಇದು ಸಂಸ್ಕಾರದಲ್ಲಿ ಅದೆಲ್ಲ ಮಗನೇ ಪ್ರಧಾನ. ಹಾಗಾಗಿ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈಗ ಹಳ್ಳಿಯವರು ವಿಶೇಷವಾಗಿ ಹೆಂಗಸರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಎನ್ನುವಂಥದ್ದು ಇರ್ಲೇ ಇಲ್ಲ. ಹೆಣ್ಣು ಮಕ್ಳು ಹುಟ್ಟಿದ್ರು ಅಂತ ಹೇಳಿದ್ರೆ, ಹೆಣ್ಣು ಮಕ್ಳು ಮನೆಯಲ್ಲಿ 18 ವರ್ಷ ಅಲ್ಲ, ಹಿಂದಿನ ಕಾಲದಲ್ಲೆಲ್ಲ 15 ವರ್ಷ ಇದ್ರೆ ಮನೆಯಲ್ಲಿ ಅದೇ ದೊಡ್ಡದು. ತೊಟ್ಟಿಲು ಮದ್ವೆ ಅಂತ ಮಾಡ್ತಾ ಇದ್ರು ಅವಾಗ. ತೊಟ್ಟಿಲಲ್ಲೇ ಮದ್ವೆ, ಹಾಗಾಗಿ ಬಾಲ್ಯ ವಿವಾಹದ ಹಾಗೆ. ಹಾಗಾಗಿ ಅಲ್ಲಿ ಹೆಂಗಸರಿಗೆ ಕೊಟ್ಟಂತಹ ಪ್ರಾಧಾನ್ಯತೆ ಕಡಿಮೆ. ಹಾಗಾಗಿ ಸ್ತ್ರೀ ಅಂತ ಹೇಳಿದ್ರೆ ಅದು ಎಲ್ಲ ಒಂದೇ, ಅದು 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 ಹಾಗಾಗಿ ಅದು ಬೆಳೆದು ಹೋಯ್ತು. ಹಾಗಾಗಿ ಅದೇ ನನಗೆ ನಾನು ಈ ಲಿಸ್ಟ್ ಎಲ್ಲ ಮಾಡಿದೆ, ಒಂದು ದೊಡ್ಡ ಲಿಸ್ಟ್ ಮಾಡಿದೆ ನಿನ್ನೆ ಕ್ಲಾಸ್ ಇಂದ ಮಾಡ್ಬೇಕಾದ್ರೆ. ಅವಳು ಮತ್ತು ಇವಳು ಅಂತ ನಾನು ಮಾಡ್ತಾ ಹೋದಾಗ ಅದ್ ಇದು ಅಂತ ಬಂತು. ಮತ್ತು ವಸ್ತುವಿನ ಉಪಯೋಗ ಮಾಡ್ಬೇಕಾದ್ರೂ ಆ ವಾಕ್ಯಗಳಲ್ಲೂ ಅದೇ ಬರ್ತಾ ಇತ್ತು. ಹಂಗಾಗಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಾಶಸ್ತ್ಯ ಕಡಿಮೆ ಇದೆ ಅಂತ ಅನಿಸ್ತು. ಹೌದು, ಅದೇ ವಿಷಯಕ್ಕೋಸ್ಕರ ನೋಡಿ, ಅಲ್ಲಿ ಅರೆ ಭಾಷೆಯಲ್ಲಿ ಒಂದು ಗಾದೆ ಇದೆ. ಹೇಗಂತ ಹೇಳಿದ್ರೆ, ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಅಂತ. ಅದು ಎಲ್ಲ ಕಡಿಮೆ ಇದೆ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಅಲ್ವೇ? ಹಂಗಾಗಿ ಅಲ್ಲಿ ಅಷ್ಟು ಪ್ರಾಧಾನ್ಯತೆ ಅನ್ನುವಂಥದ್ದು ಉಳಿಸ್ಕೊಳ್ಳಿಲ್ಲ. ನಮ್ಮ ಇವತ್ತಿನ ಗೆಸ್ಟ್ ಇಲ್ಲಿ ಕನೆಕ್ಟ್ ಆಗಿದ್ದಾರೆ. ವರಪ್ರಸಾದ್ ರೇ ಸರ್, ನಮಸ್ತೆ. ಹಲೋ, ನಿಮ್ಮ ಮೊರೆ ಕಾಂಬಲ್ಲ ಮರ್ರೆ? ಮೊರೆ ಕಾಂಬಲ್ಲ, ಅದನ್ನ ಟ್ರೈ ಮಾಡ್ತಾವಳೆ, ಅದಕ್ಕೆ ಗೊತ್ತಾಗ್ತದೆ ಎಂತ ಪ್ರಾಬ್ಲಮ್ ಇತ್ತು. ಪೌಡರ್ ಹಾಕಿತ್ಲ ಹಂಗೆ? ನಾ ಒಮ್ಮೆ ಹೊರಗೆ ಹೋಗಿ ಮತ್ತೆ ವಾಪಸ್ ಜಾಯ್ನ್ ಆಗ್ಲಾ? ಓಕೆ, ಧಾರಾಳ. ಪುನಃ ಕನೆಕ್ಟ್ ಆಗುತ್ತೆ. ಅಲ್ಲ, ನೀವು ನಿಮ್ಮ ಮೊರೆ ಕಂಡ್ರೆ ನಾವು ಖುಷಿ ಆದ ಒಂದು. ಅದಕ್ಕೆ ನಾನು ಒಮ್ಮೆ ಹೊರಗೆ ಹೋಗಿ ಒಳಗೆ ಬನ್ನಿ. ಬನ್ನಿ. ಸರ್, ಒಬ್ಬಳಿಗೆ ಎಂತ ಹೇಳ್ತಾರೆ ಸರ್ ಅರೆ ಭಾಷೆಯಲ್ಲಿ? ಒಬ್ಬನೇ. ಒಬ್ಬನೇ ಅಷ್ಟೇ. ಅದು ಹಂಗಂದ್ರೆ ಒಬ್ಬಳೆ ಅಂತಂದ್ರೆ ಒಬ್ಬಳೆ ಅಂತಲ್ಲ? ಒಬ್ಬಳೆ ಅಂತ ಇದೆ, ಆದ್ರೆ ಬಳಕೆಯಲ್ಲಿ ಕಡಿಮೆ. ಅದು ಒಬ್ಬನೇ. ಅಂದ್ರೆ ಈಗ ಒಬ್ಬಳು ಸುಂದರಿ ಇದ್ದಳು ಅಂತ ಒಂದು ಕತೆ ಬರೆಯುವಾಗ ಒಂದು ಸುಂದರಿ ಇತ್ತು. ಅಡ್ಡಿಲ್ಲ. ನಾನು ಒಬ್ಬಳೆ ಬಂದೆ ಅಂತ ಹೇಳತ್ತಿಗೆ ಒಬ್ಬನೇ ಬಂದೆ ಅಂತ ಹೇಳೋದ? ಒಬ್ಬನೇ ಬಂದೆ. ಥ್ಯಾಂಕ್ ಯು ಸರ್. ಅಲ್ಲಿ ಹುಡುಗರಾದ್ರೂ ಕೂಡ ಒಬ್ಬನೇ ಬಂದೆ, ಹುಡುಗಿರಾದ್ರೂ ಕೂಡ ಒಬ್ಬನೇ ಬಂದೆ.
ಮತ್ತೆ ಕೇಳ್ದಾಗೆ ಅವಳೊಬ್ಬಳೆ ಅನ್ನೋದಕ್ಕಿಂತ ಅದೊಂದೇ ತಾನ ಅದೇ ಅದೊಂದೇ ಬಾತ್. ಅದೊಂದೇ ಬಾತ್. ಹೌದು, ಅವಳು ಒಬ್ಬಳೆ ಬಂದಳು ಅಂತ ಹೇಳೋದಕ್ಕೆ ಅದೊಂದೇ ಬಾತ್. ಹೊಸ ನೆಂಟ್ರು ಒಂದು ಬಂದ, ರಿತೇಶ್ ನೂಜಿವೈಲ್. ಹಲೋ, ಎಂತ ಪ್ರಾಬ್ಲಮ್ ಉಂಟು? ಅದು ಯಾಕೆ ವಿಡಿಯೋ ಪರವಾಗಿಲ್ಲ, ನಿಮ್ಮೆಲ್ಲ ಆಯ್ಕೆದೊಂದು ಫೋಟೋ ಮತ್ತೆ ಕಳಿಸಿಕೊಡಿ, ನಾ ಶೇರ್ ಮಾಡ್ನೆ. ಹಂಗೆ ಮಾಡುವ, ಅದೇ ಬೆಸ್ಟ್. ಓಕೆ, ಎಲ್ಲಕ್ಕೂ ನಮಸ್ಕಾರ, ಶುಭ ಸಂಜೆ. ನಮಸ್ತೆ ಸರ್. ಓಕೆ, ನಮ್ಮ ಇಂದಿನ ಒಂದು ವಿಶೇಷವಾದಂತ ಅತಿಥಿ ನಮ್ಮಲ್ಲಿ ಡಾಕ್ಟರ್ ಶ್ರೀ ವರಪ್ರಸಾದ್. ನಂಗೊಂಥರ ಖುಷಿ, ಹೇಳಿಕೆ, ಹೆಮ್ಮೆ ಇವರ ಬಗ್ಗೆ ಅಂತ ಹೇಳಿದ್ರೆ, ಇವು ನಮ್ಮಲ್ಲಿ ಎನರ್ಜಿ ಲ್ಯಾಬ್ ಅಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಒಳದು, ಮೂಲತಃ ಸುಳ್ಯದವು. ನಾವು ಇಲ್ಲಿವರೆಗೆ ಕರೆಸಿದಂತಹ ಎಲ್ಲಾ ಅತಿಥಿಗ ನೆಂಟ್ರಿಗ ಆಗಿರ್ದು ಕರೆಸಿದ್ದು ಯಾವ ವಿಶೇಷತೆಗೆ ಅಂತ ಹೇಳಿದ್ರೆ, ಅರೆಭಾಷೆಯನ್ನ ಓದಿ ಕಲಿದೇ ಇರುವ ಕಾರಣ. ಓಕೆ, ನಮ್ಮ ಇವತ್ತು ವರಪ್ರಸಾದ್ ಅರೆಭಾಷೆ ಏಕೆಂತ ಹೇಳಿದ್ರೆ, ಮೂಲತಃ ಸುಳ್ಯದವು, ಅವರ ಮಾತೃಭಾಷೆ ಅವು ಸ್ಥಾನಿಕ ಬ್ರಾಹ್ಮಣರು. ಸುಳ್ಯಲಿ ಅವರಕ್ಕ ಗೈನಕಾಲಜಿಸ್ಟ್, ವೀಣಾ ಡಾಕ್ಟರ್ನ ಗೈನಕಾಲಜಿಸ್ಟ್ ಸುಳ್ಯಲಿ ಗೊತ್ತಿಲ್ಲದವು ಯಾರೇ ಇರಕ್ಕಿಲ್ಲ. ಹಾಗಾಗಿ ಅವರ ತಮ್ಮನೇ ನಮ್ಮ ವರಪ್ರಸಾದ್ ಸರ್. ಕಲ್ತದ್ದು ಓದಿದ್ದು ಎಲ್ಲ ಸುಳ್ಯಲಿ. ಹಾಗಾಗಿ ಅವರ ಮೂಲ ಮಾತೃಭಾಷೆ ಸ್ಥಾನಿಕ ತುಳು ಆಗಿದ್ದರೂ ಕೂಡ ನಮ್ಮೊಟ್ಟಿಗೆ ಸೇರಿ ಮಾತಾಡ್ತಾ ಇದ್ದದ ಅರೆಭಾಷೆನೆ. ಈಗ ನಾನೇ ಹೇಳಿದೆ, ಒಂದಿನ ಕ್ಯಾಂಪಸ್ಲಿ ಬಂದವ್ ಸಿಕ್ಕಿದೋ, ನೀವೆಲ್ಲಿಂದ? ನಾ ಸುಳ್ಯದವನ್. ಸುಳ್ಯದಲ್ಲಿ ಹಿಂಗೆ, ನಾವೆಲ್ಲ ಹಕ್ಕಲೆ. ಸೊ ಅಲ್ಲಿ ವಿಶೇಷವಾಗಿ ಈಗ ನಾವಿಗೆ ಹತ್ತಿರ ಭಾಷೆ ಇದು ಬೆಳಿಗ್ಗೆ ಸಾಧ್ಯ ಅದು ಹೆಂಗೆ ಅಂತ ಹೇಳಿ ನಾವಿಬ್ಬರು ಮಾತಾಡೋದು ಅರೆಭಾಷೆ ಈಗಳು ಸಹ. ನಿಜ ಹೇಳಿ, ನಾ ಬೆಂಗಳೂರಲ್ಲಿ ಬಂದ ಮೇಲೆ ನನ್ನ ಹೆಣ್ಣಿನೊಟ್ಟಿಗೆ ಅರೆಭಾಷೆ ಮಾತಾಡ್ದು ಬಿಟ್ರೆ ಇವರೊಟ್ಟಿಗೆನೆ ಜಾಸ್ತಿ ಮಾತಾಡ್ದು ನಾ. ಹಂಗೆ ಆಗಿದ್ದು. ಹಂಗೆ ಇವು ನಾವ್ಗೆಲ್ಲವಕ್ಕೊಂದು ಶುಭ ಹಾರೈಸೋಕು. ಸೊ ಆಗ ಅವು ಅರೆಭಾಷೆ ಮಾತಾಡಕ ನೀವು ಒಂದ್ ಚೂರ್ ಕಲ್ತ್ಕೊಂಬಕ್ಕೆ ಆದೆ ಅಂತ ಹೇಳುವಂತ ನಂಗೊಂದು ಆಸೆ. ಸೊ ವರಪ್ರಸಾದ್ರೆ, ವೆಲ್ಕಮ್ ಟು ದಿ ಪ್ರೋಗ್ರಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನಾ ಇಂದ ಬೊಳಪಿಗೆ ನೀವು ಹೇಳಿದ್ರಿ ಇಂದ ಈ ತರ ಮೀಟಿಂಗ್ ಕೊಟ್ಟು ಅವ್ರು ಬರೋಕು ಅಂತ, ನಂಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಜಾತಿಯ ನಮ್ಮ ಭಾಷೆಯ ಮೀಟಿಂಗ್ಗೆ ಹೋದದು ಸಾಮಾನ್ಯ. ಈ ತರ ಒಂದು ಅರೆ ಭಾಷೆ ನಾನು ಇಷ್ಟವರೆಗೆ ನಮ್ಮ ಮನೆಯಲ್ಲಿ ನಾವು ಯಾವಾಗ್ಲೂ ಮಾತಾಡ್ದಿಲ್ಲ. ನಾವು ಮಾತಾಡ್ದು ತುಳು. ಅದು ನಂಗೆ ತುಂಬಾ ಇಷ್ಟ ಉಂಟು. ನಮ್ಮ ತುಳು ಕೂಡ ನಂಗೆ ಬಹಳ ಇಷ್ಟ ಉಂಟು. ಅರೆ ಕನ್ನಡ ಆಕ್ಚುಲಿ ನಾನು 1 ರಿಂದ 4 ಗಾಂಧಿನಗರ ಶಾಲೆಗೆ ಹೋದೆ, 5 ರಿಂದ 7 ಸುಳ್ಯ ಎಲಿಮೆಂಟ್ರಿಗೆ ಹೋದೆ. ಅಲ್ಲಿವರೆಗೆ ನಂಗೆ ಒಂದು ಈ ತರ ಗೌಡ್ರ ಭಾಷೆ ಉಂಟು, ಅರೆ ಭಾಷೆ ಅಂತ ಕರೆದವೆ ಒಂದು ಗೊತ್ತಿತ್ಲ ನಂಗೆ. ಯಾಗ ನಾ ಅರಂತೋಡಿಗೆ ಸೇರಿದೆ 8ನೇ ಕ್ಲಾಸಿಗೆ, ಆಗ ಎಲ್ಲ ಇವು ಬೇರೆ ಬೇರೆ ಎಲ್ಲ ಕನ್ನಡ ತುಂಡು ಮಾಡಿ ಮಾತಾಡ್ತಾವಳ. ನನಗೆ ಫುಲ್ ಕನ್ಫ್ಯೂಸ್ ಆಯ್ತು, ಇದೆಂತ ಭಾಷೆ. ಆಗ ನಾ ಕಲಿಯಕ್ಕೆ ಶುರು ಮಾಡಿದೆ. ಸ್ಟಾರ್ಟಿಂಗ್ಲಿ ಎಲ್ಲ ಮಿಸ್ಟೇಕ್ ಆಯ್ತು, ನಂಗೆ ಗೊತ್ತುಂಟು. ಮಾಸ್ಟರ್ ಬರ್ತಾ ಉಂಟು, ಆನಂದ ಮಾಸ್ಟರ್ ಬರ್ತಾ ಉಂಟು, ಹೋಗ್ತಾ ಉಂಟು. ಆಮೇಲೆ ಮತ್ತೆ ಗೊತ್ತಾಯ್ತು ಅದು ಹೋಗ್ತಾ ಒಳ ಅಂತ ಹೇಳಕು ಅಂತ. ಸೊ ಆಮೇಲೆ ಹಿಂಗೆ ಬೇರೆಯವ್ರ ಹತ್ರ ಮಾತಾಡಿ ಈಗ ಆಕ್ಚುಲಿ ವಾಪಸ್ ಟಚ್ ಹೋಗಿತ್ತು. ಈಗ ಪುನೀತ್ ಅಕ್ಕಲೆ ಮಾತಾಡಿ ಮತ್ತೆ ವಾಪಸ್ ಎಲ್ಲ ರಿಪ್ಲೆನಿಶ್ ಆಗ್ತಾ ಉಂಟು. ಈ ಮಾತೃಭಾಷೆ ಅನ್ನುವಂಥದ್ದು ಆಕ್ಚುಲಿ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಈ ಮಾತೃಭಾಷೆ ನಾವು ನನ್ನ ಪ್ರಕಾರ ಮಾತೃಭಾಷೆ ಅನ್ನುವಂಥದ್ದು ಬ್ರೈನಿಗೂ ಹಾರ್ಟ್ಗೂ ಭಯಂಕರ ಬೇಗ ರಿಲೇಷನ್ ಕೊಟ್ಟುಬಿಟ್ಟದೆ. ಈಗ ನೀವು ಯಾರನ್ನ ಬೇಕಾದ್ರೆ ನೋಡ್ರಿ, ಕೊಂಕಣಿ ಮತ್ತು ಶೆಟ್ಟಿಗಳು ಅವು ಬಾಂಬೆಲಿರ್ಲಿ ದುಬೈಲಿರ್ಲಿ ಎಲ್ಲೇ ಇದ್ದರೂ ಅವರ ಭಾಷೆ ಬಿಡುಕಿಲ್ಲ, ಅವರ ಭಾಷೆ ಕಲಿಬೇಕು. ಅವಕ್ಕೆ ಹಿಂದಿ ಗೊತ್ತಿರಕ್ಕಿಲ್ಲ, ಕನ್ನಡ ಗೊತ್ತಿರಕ್ಕಿಲ್ಲ, ಬಟ್ ಅವರ ಕೊಂಕಣಿ ಅಥವಾ ತುಳು ಭಾಷೆ ಬಂದದೆ. ಸೊ ಈಗ ನನ್ನ ಮಾತೃಭಾಷೆ ತುಳು. ನಾ ಈಗ ಇಂಗ್ಲಿಷ್ ಅಲ್ಲಿ ಮಾತಾಡ್ಲಿ, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಲಿ, ನನ್ನ ಫಸ್ಟ್ ಒಳಗೆ ಪ್ರಾಸೆಸಿಂಗ್ ಅದೆಲ್ಲ ತುಳುವಲ್ಲಿ. ಸೊ ಈ ಮಾತೃಭಾಷೆ ಅನ್ನುವಂಥದ್ದು ನಾವು ಅದರ ಬುಡಿಕೆ ಬಂತು, ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ ಅದರ ನಾವು ಉಳಿಸೋಕು ಬೆಳೆಸೋಕು. ನಂಗೆ ಗೊತ್ತಿತ್ಲ ಈ ತರ ಈ ಅರೆಕನ್ನಡದಲ್ಲಿ ಕೂಡ ಸಾಹಿತ್ಯ ಎಲ್ಲ ಉಂಟು ಅಂತ. ಈ ಪುನೀತ್ ಬರೆಯೋದರ ನೋಡಿ ನಂಗೆ ಈಗ ಗೊತ್ತಾದ ಆ ತರ ಎಲ್ಲ ಉಂಟು. ಈಗ ನೀವು ನೋಡಿರೋ ಅಲ್ಲಿ ಮಂಗಳೂರಲ್ಲಿ ಬ್ಯಾರಿ ಭಾಷೆ ಸಾಹಿತ್ಯ ಉಂಟು. ಸೊ ಅವು ಯಾಕೆ ಮಾಡುವೆ, ಆ ಲ್ಯಾಂಗ್ವೇಜ್ ಸಾಯಕ್ಕೆ ಬಂತು, ಅದು ಕಂಟಿನ್ಯೂ ಹಾಕು. ಯಾಕೆ ಅಂತಂದ್ರೆ ಈ ಬೇರೆ ಬೇರೆ ಲ್ಯಾಂಗ್ವೇಜ್ ಕಲಿಯೋದ್ರಲ್ಲಿ ತಪ್ಪಿಲ್ಲ. ನಂಗೆ ಆಗ ಚಿಕ್ಕದಿರಕನ ಬಹಳ ಈ ಲ್ಯಾಂಗ್ವೇಜ್ ಕಲಿ ಹುಚ್ಚಿತ್ತು. ಹಾಗೆ ನಾ ಕಲ್ತದ್ದು ಈ ಅರೆಗನ್ನಡಲ್ಲೂ ಗುತ್ತಿಗಾರ ಕಡೆ ಹೋದ್ರೆ ಬೇರೆ ಅರೆಗನ್ನಡ ಮಾತಾಡುವೆ. ನಾವು ನೀ ಬಂದಿಯಾ ಓದಿಯಾ ಅಂತ ಈ ಕಡೆ ಕೇಳ್ರೆ, ಅಲ್ಲೆಲ್ಲ ನೀ ಬಂದಿಗ ನೀ ಓದಿಗ ಅಂತ ಕೇಳುವೆ. ಸೊ ಈ
ಆ ಸಬ್ಜೆಕ್ಟ್ ಅಥವಾ ಲ್ಯಾಂಗ್ವೇಜ್ ಒಳಗೆ ಹೋದರೆ ಅದರ ತುಂಬಾ ನಮಗೆ ಒಂದು ಅದರ ರುಚಿ ಸಿಕ್ಕಿದರೆ ಮತ್ತೆ ಅದಕ್ಕಿಂತ ಬೇರೆ ಯಾವ್ದು ರುಚಿ ಇಲ್ಲ. ಹಲಸಿನ ಹಣ್ಣು ರುಚಿ ಇಲ್ಲ, ಮಾವಿನ ಹಣ್ಣು ರುಚಿ ಇಲ್ಲ, ಆ ಸಬ್ಜೆಕ್ಟ್ಲೇ ಸಿಕ್ಕುದು. ಸೊ ಈಗ ನೀವು ಈ ಯಾರ್ಯಾರು ನಿಜವಾಗ್ಲೂ ಅರೆಕನ್ನಡ ಭಾಷೆನ ಮಾತಾಡಬೇಕಾಗಿತ್ತು ಯಾವುದೋ ಒಂದು ಕಾರಣಕ್ಕಾಗಿ ಬಿಟ್ಟಿದ್ದರಿ, ಈಗ ಅಲ್ಲಾದ್ರೂ ಅದರ ಕಲಿಯುವ ಒಂದು ಚಾನ್ಸ್ ಸಿಕ್ಕಿಟ್ಟು. ಮೇ ಬಿ ಕೊರೋನಾ ಅದಕ್ಕೊಂದು ಚಾನ್ಸ್ ಕೊಡ್ತಾ, ಅಥವಾ ಈ ಗೂಗಲ್ ಮೀಟ್ ಅದಕ್ಕೆ ಒಂದು ಝೂಮ್ ಮೀಟಿಂಗ್ ಅದಕ್ಕೆ ಚಾನ್ಸ್ ಕೊಡ್ತಾ ಗೊತ್ತಲೆ. ಒಟ್ಟಾರೆ ಎಲ್ಲರ ಆ ಭಾಷೆನ ಕಲ್ತು ಮಾತಾಡ್ರೆ ಆ ಭಾಷೆಗೂ ಒಂದು ನಾವು ವ್ಯಾಲ್ಯೂ ಕೊಟ್ಟಂಗೆ ಅದೇ. ಯಾವುದೇ ಭಾಷೆ ಕೂಡ ಮೇಲೆ ಕೆಳಗೆ ಅಂತ ನಾ ಹೇಳುದಿಲ್ಲ, ನಂಗೆ ಎಲ್ಲಾ ಭಾಷೆನೂ ಒಂದೇ. ಭಾಷೆ ಇರ್ದು ಯಾಕೆ, ನಮ್ಮ ಹಾರ್ಟ್ ನಮ್ಮ ಮನಸ್ಸಿಂದ ಏನುಂಟು ಅದರ ಇನ್ನೊಬ್ಬರಿಗೆ ತಿಳ್ಸಕ್ಕೆ ಇರ್ದು. ಸೊ ಹಾಗಾಗಿ ಪುನೀತ್ ರಾಘವೇಂದ್ರ ತುಂಬಾ ಕೆಲಸ ಮಾಡ್ತಾ ಉಂಟು ಈ ಅರೆಕನ್ನಡ ಅಥವಾ ಗೌಡ್ರ ಭಾಷೆಯಲ್ಲಿ. ಇದರ ತುಂಬಾ ಇನ್ನು ಬೆಳೆಸಿ ಎಲ್ಲಾರು, ಈಗ ಪುತ್ತೂರು ಕಡೆ ಹೋದ್ರೆ ತುಳು ಮಾತಾಡುವ ಗೌಡ್ರಗ, ಸೊ ಅವರಿಗೂ ಇದರ ಕಲಿಸಿ ಅದರ ಜಾಸ್ತಿ ಮಾಡೋಕು ಅಂತ ನಂದೊಂದು ಶುಭ ಹಾರೈಕೆ ನಾ ಮಾಡ್ತಾವಳೆ. ವರಪ್ರಸಾದ್ ನಮಸ್ತೆ. ಈಗ ನಮ್ಮೊಟ್ಟಿಗೆ ನಮ್ಮ ಮೂಲತಃ ಟೀಮ್ ಇರೋವು ನಮ್ಮ ಪ್ರಧಾನ ಪುರುಷರಲ್ಲಿ ಅವು ಸತೀಶ್ ಅಗ್ಪಾಲ್ ಅವು ಮೂಲತಃ ಬೆಳ್ತಂಗಡಿಯವು. ನೀವು ಆರಂಭಿಸಿದಂತಹ ಒಂದು ಕೃತಿ, ನಾ ಅದರ ಕೃತಿ ತಿಳಿದು ಸಾಹಿತ್ಯ ಅನ್ನೋ ಅಲ್ಲ, ಅದೊಂದು ಕೃತಿ, ಸಾಹಿತ್ಯ ಅಂದ ಮೇಲೆ ಹೋದೆದು. ಸೊ ಭಾಷಾ ಭಾವೈಕ್ಯ ಕಾವ್ಯಕೂಟ ಅಂತೇಳಿ ಮಾಡ್ತಾವಳು. ಇದರಲ್ಲಿ ನಾವೆಲ್ಲವೂ ಮಿಕ್ಸ್ ಆಗೋಳು. ಅಂದ್ರೆ ಈಗ ಅರೆ ಭಾಷೆವಳೋ, ತುಳುವಳೋ, ಕೊಂಕಣಿಯವಳೋ, ಬ್ಯಾರಿ ಭಾಷೆವಳೋ, ಮತ್ತೆ ಕೊಡವ ಭಾಷೆನವಳೋ, ಅದರೊಟ್ಟಿಗೆ ಹವ್ಯಕದವಳೋ, ಹೋಪದು ಬಪ್ಪದು ಇವೆಲ್ಲ ಅವೆಲ್ಲ ಒಳ. ಹಂಗಾಗಿ ಇವರ ಮೂಲಕನೇ ನಾವು ಇಲ್ಲಿ ಮುಂದುವರಿಸ್ತಾ ಕಂಡು ಹೋಗ್ತಾವಳದು ಒಂದು. ಇವರೊಟ್ಟಿಗೆ ನಮ್ಮ ಟೀಮ್ ಅಲ್ಲಿ ಮನೋಜ್ ಉಟ್ಟು, ಮತ್ತೆ ರಮ್ಯಾ ನಡುಮನೆ ಸೋಣಂಗೇರಿಯಿಂದ, ಮತ್ತೆ ಇದು ವಿನೋದ್ ಮೂಡಗದ್ದೆ ಆಕಾಶವಾಣಿ ಮಡಿಕೇರಿಯಿಂದ, ಒಟ್ಟಿಗೆ ವಿವೇಕಾನಂದ ಮಂಡೇಕರ. ಇವಿಷ್ಟು ನಮ್ಮ ಟೀಮ್. ಇದಿಷ್ಟು ಟೀಮ್ ನಾವ್ ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತಾ ಒಳ್ಳೋ. ಈಗ ಆಲ್ಮೋಸ್ಟ್ ಏನೋ ಹೆಂಗೆ ಹೇಳಿದ್ರೆ, ಏನೋ ಅರೆ ಭಾಷೆ ಕಲಿಯಕೆನೇ ಮನ್ಸಿಲ್ಲದೆ ಸಿದ್ದರು ಸಹ ಇಲ್ಲಿ ಕನೆಕ್ಟ್ ಆಗ್ತಾ ಬರ್ತಾವಳ. ನೀವೀಗ ಹೇಳ್ದಂಗೆ ವಿಶೇಷವಾಗಿ ನೋಡಿ, ಈಗ ಶೆಟ್ಟಿಗಳಲ್ಲಿ ಆಗಿರ್ದು, ಕೊಂಕಣಿಗಳಲ್ಲಿ ಆಗಿರ್ದು, ಅವರ ಭಾಷೆ ಬಿಟ್ಟು ಹೊರಗೆ ಹೋದೇ ಇಲ್ಲ. ಅದು ಹೆಂಗೆ ಇದ್ದಾರೆ ಅವ್ ಮಾತಾಡ್ದು ಮನೇಲಿ ಅದೇ ಭಾಷೆಗೆ. ಆದ್ರೆ ನಮ್ಮಲ್ಲಿ ಎಂತದ್ದು ಸಮಯ, ಕಾಲ, ಅನುಕೂಲ, ಮಾನ, ಮರ್ಯಾದೆ, ಲಜ್ಜಿ ಪುಲೆಜ್ಜಿ ಅಂತ ಹೇಳ್ದಂಗೆ ಎಲ್ಲ ಏನೇನೇನಾಗಿ ಎಲ್ಲವಕ್ಕೂ ಮರ್ತೋಕೆ ಶುರುವಾಗಿಬಿಟ್ಟು. ಆದ್ರೆ ಈಗ ಪುನಃ ನಮ್ಮ ಜನಾಂಗನ ಒಟ್ಟುಗೂಡಿಸಿಕೆ. ಈಗ ನೋಡಿ, ನಾವು ವಿಶೇಷವಾಗಿ ಹೇಳುದು ಕರ್ನಾಟಕದ ಒಟ್ಟುಗೂಡೋಕು ಹೇಳಿದ್ರೆ ಕನ್ನಡ ಭಾಷೆ ಬೇಕು ಫಸ್ಟ್. ಅದೇ ಭಾಷೆ ಒಂದು ಮಾಧ್ಯಮ, ಯಾಕೆ ಎಲ್ಲ ಒಟ್ಟು ಸೇರಿಕೆ. ಹಂಗೆ ಇಲ್ಲಿ ನಾವು ಕೂಡ ಒಂದು ಜನಾಂಗ ಒಟ್ಟು ಸೇರೋಕು, ಎರಡನೇದಾಗಿ ಅಳ್ದು ಹೋಗ್ತಾ ಇರುವಂತಹ ಸಂಸ್ಕೃತಿನ ಉಳಿಸಿಕೊಂಡು ಬರೋಕು ಅಂತ ಹೇಳುವಂಥದ್ದು. ಯಾಗ ಭಾಷೆನ ಮೂಲಕ ಜನಾಂಗ ಒಟ್ಟಾದೋ ಆಗಳಲ್ಲಿ ಸಂಸ್ಕೃತಿ ಬೆಳೆಯಕ್ಕೆ ಸಾಧ್ಯ ಅದು ಹೇಳುವಂಥದ್ದು ನಮ್ಮ ಆಸೆ. ಹಂಗಾಗಿ ಭಾಷೆ ಮತ್ತು ಸಂಸ್ಕೃತಿ ಅದು ಒಟ್ಟಿಗೆ ಹೋದದು. ಹೌದು, ಅದೇ ಒಂದು ಬಿಟ್ಟು ಇನ್ನೊಂದು ಇರ್ಕಿಲ್ಲ. ಅದೇ ಹಂಗಾಗಿ ಸೊ ನಿಮ್ಮ ಅಮೂಲ್ಯ ಸಮಯ, ಮೋಸ್ಟ್ಲಿ ನೀವು ಬೇಗ ಬಂದರಿ ಅನ್ನೋ ಲ್ಯಾಬ್ ಬಂದಿಂದ ಕತ್ತಲೆಗೆ ಮನೆಗೆ ಹೋದ್ರೆ ಇಂಟರ್ನೆಟ್ ಇಲ್ಲ. ನಮ್ಮ ಎನರ್ಜಿ ಲ್ಯಾಬ್ ಅಲ್ಲಿ ಒಮ್ಮೊಮ್ಮೆ ಅವು ಅವ್ರದ್ದು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದಾರೆ. ನೈಟ್ 2 ಗಂಟೆವರೆಗೂ ಕುದ್ದಿರಕಾದೆ ವರಪ್ರಸಾದರು. ಹಂಗಾಗಿ ಇಲ್ಲಿವರೆಗೆ ಬಂದದ್ದು ನಾವೆಲ್ಲವಕ್ಕೊಂದು ಅತ್ಯುತ್ತಮವಾಗಿ ಶುಭ ಹಾರೈಸಳರಿ. ನಮ್ಮ ತಂಡದ ಪರವಾಗಿ, ಹಂಗೆ ನಮ್ಮ ಎಲ್ಲ ಕಲಿಕಾ ಅಭ್ಯರ್ಥಿಗಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್. ಎಲ್ಲ ಒಳ್ಳೆದಾಗಲಿ, ಜಾಸ್ತಿ ಜನ ಕಲಿಯಲಿ ಅರೆಗನ್ನಡನ. ಸೊ ಯಾವುದೇ ಭಾಷೆ ಮೇಲೆ ಕೀಳಲ್ಲ, ಎಲ್ಲರಿಗೂ ಒಳ್ಳೇದಾಗ್ಬೇಕು. ನಾನು ಅವಾಗ ಸುಳ್ಳ್ಯದಲ್ಲಿದ್ದಾಗ ಭಾಷೆ ಕಲಿಯೋ ಅಭ್ಯಾಸ ಇತ್ತು. ಅವಾಗ ಎಲ್ಲಾ ಭಾಷೆಗಳನ್ನ ಕಲ್ತಿದ್ದೆ. ಮಲಯಾಳ, ಆಗ ನಂಗೆ ತೆಲುಗು, ತಮಿಳೆಲ್ಲ ಗೊತ್ತಿರ್ಲಿಲ್ಲ ಆತರ ಒಂದು ಲ್ಯಾಂಗ್ವೇಜ್ ಇದೆ ಅಂತ. ಎಲ್ಲ ಬೆಂಗಳೂರು ಬಂದ್ಮೇಲೆ ಗೊತ್ತಾಯ್ತು. ನೆಕ್ಸ್ಟ್ ಪ್ಲಾನ್ ಕೊಂದ ಕನ್ನಡಕ್ಕೆ ಬರುತ್ತೆ. ಓಕೆ, ಆಲ್ ದಿ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಓಕೆ, ಬಾಯ್. ನಮಸ್ತೆ. ಸೊ ಶುರು ಮಾಡೋಣ ಸತೀಶಣ್ಣ. ಹೌದಮ್ಮ.
ಬರ್ತೊಟ್ಟ ಶೇರ್ ಆಗಿರಲ್ಲ. ಅತ್ಲೆ ನಾನು ಶೇರ್ ಕೊಟ್ಟಿಲ್ಲ ಇಲ್ಲಿ. ಓಕೆ. ಹಾ ಸರಿ. ಹಾ ಸಿಕ್ಕಿತು. ಸರಿ, ಎಲ್ಲವಕ್ಕೂ ನಮಸ್ತೆ. ಈ ಹಿಂದಿನ ಕ್ಲಾಸ್ಲಿ ಕಲ್ತ್ಕೊಂಡದರಲ್ಲಿ ಸ್ವಲ್ಪ ಸುಲಭ ಸರಳವಾಗಿ ಅರ್ಥ ಆಗ್ತಾ ಇತ್ತು. ಆದ್ರೆ ನಾವ್ಗೆ ಅದು ಭಾಷೆನೂ ಅಷ್ಟು ಸುಲಭಲಿ ಸರಳವಾಗಿ ಹೋಗ್ತಾ ಇದ್ದರೆ ನಾವ್ಗೆ ಅದರ ರುಚಿ ಗೊತ್ತಾದುಲೆ. ರುಚಿ ಗೊತ್ತಾದು ಹೇಗೆ ಅಂತ ಹೇಳಿದ್ರೆ, ನಾವ್ಗೆ ಯಾಗೋಳು ಸುಖನೇ ಇದ್ದರೆ ಅಲ್ಲಿ ನಾವ್ಗೆ ಅದರ ಸುಖದ ರುಚಿ ಗೊತ್ತಿಲ್ಲ. ಈಗ ನನ್ಗೆ ಇಷ್ಟ ಬಿರಿಯಾನಿ ತಿಳ್ಕೊಂಡದು, ನಾ ವಾರ ಪೂರ್ತಿ ಬಿರಿಯಾನಿ ತಿಂದರೆ ಅದಿಷ್ಟ ಆದ್ಲೆ ಅಲ್ಲ. ಹಂಗೆ ನಿಜವಾಗಿ ಸುಖ ತಿಳಿದು ಎಂತದ್ದು ಹೇಳಿದ್ರೆ, ಬೆಸ್ಟ್ ಎಕ್ಸಾಂಪಲ್ ಕೊಟ್ನೆ. ಸಿಂಪಲ್, ನಾವು ಪಾದಹಸ್ತಾಸನ ಮಾಡುವ ಅಂದ್ರೆ ಮುಂಭಾಗಕ್ಕೆ ಬಾಗಿ 2 ಕೈನ ನೆಲಕ್ಕೆ ತಾರಿಸಿಸುದು. ಈ ತರ ಮುಂದೆ ಬಾಗಿದ ಒಂದು 5 ನಿಮಿಷ ಇರಿ. ಕಷ್ಟ ಅದೇ, ಸಿಕ್ಕಾಬಟ್ಟೆ ಬೇನೆ ಅದೇ, ಮತ್ತೆ ಬಂದ ಮೇಲೆ ಶವಾಸನಲ್ಲಿ ಮಲ್ಗಿ. ಆಗ ಒಂದ ರಿಲ್ಯಾಕ್ಸೇಷನ್ ಏನ್ ಸಿಕ್ಕಿದಲ್ಲ, ಅದರ ನಾವು ಸುಖ ಅಂತೇಳಿ ಕರೆಯುವಂಥದ್ದು. ಹಂಗೆ ಇಲ್ಲಿ ನಮ್ಮ ಇಂದಿನ ಭಾಷೆಯಲ್ಲಿ ಇಂದಿನ ವಿಷಯಲ್ಲಿ ಕಲ್ತ್ಕೊಂಡು ಹೋಗ್ತಾಳದು ಸ್ವಲ್ಪ ಆಳ, ಸ್ವಲ್ಪ ಕಷ್ಟ. ಆದರೆ ಆ ಕಷ್ಟನ ಅರ್ಥ ಮಾಡಿಕೊಂಬಕಾಕನ ಸಿಕ್ಕುವಂಥದ್ದು ಸುಖ. ಹಾಗಾಗಿ ಇಂದಿನ ಕ್ಲಾಸ್ನ ಮುಂದುವರ್ಸೋನು. ಇಲ್ಲಿ ಇಂದಿನ ಪಾಠ ಸಕಾರಾತ್ಮಕ ವಾಕ್ಯಗಳು ಹಾಗೂ ನಕಾರಾತ್ಮಕ ವಾಕ್ಯಗಳು. ಸಕಾರಾತ್ಮಕ, ಈಗ ಮೊನ್ನೆ ದಿನ ನಮ್ಮ ಒಂದು ಕ್ಲಾಸ್ಲಿ ಒಬ್ಬ ಕೇಳ್ದ ಎಂತ ಹೇಳಿದ್ರೆ, ನೀವ್ ಯಾಕೋಳು ಪಾಸಿಟಿವೇ ಹೇಳ್ರೆ ನೆಗೆಟಿವ್ ಹೇಳುದಲ್ಲ ಅಂತ. ಸೊ ಅದರ ನಾವ್ ಇಂದು ಮೊನ್ನೆನ ನಮ್ಮ ಆಸೆನ ನಾವ್ ಇಂದು ಕಾರ್ಯರೂಪಕ್ಕೆ ತರ್ತಾವಳೋ, ಆ ಸಕಾರಾತ್ಮಕನ ಇಂದು ನಾವು ನಕಾರಾತ್ಮಕ ಕೂಡ ಕಲ್ಸ್ವೆ. ಇಲ್ಲಿ ಸ್ವಲ್ಪ ಡೆಪ್ತ್ ಸ್ವಲ್ಪ ಆಳ ಜಾಸ್ತಿ ಇರುವ ಕಾರಣ ನಾ ಇಲ್ಲಿ 2 ವಿಭಾಗಗಳಾಗಿ ಮಾಡಿಕೊಂಡಳೆ. ಎಂತ ಹೇಳಿದ್ರೆ ಏಕವಚನ ಬಹುವಚನ ಅಂತ ಹೇಳಿ. ಅದರಲ್ಲಿ ವಿಶೇಷವಾಗಿ ಆಕ್ಚುಲಿ ನಾ ಇಂದು ಖುದ್ದು ಯೋಚನೆ ಮಾಡ್ತಾ ಇದ್ದಂಗೆ ಸ್ವಲ್ಪ ಡೆಪ್ತ್ ಜಾಸ್ತಿ ಸಿಕ್ಕಿತ್ತು. ಸೊ ಹಂಗಾಗಿ ನಾ ಎಂತ ಮಾಡಿದೆ ಹೇಳಿದ್ರೆ, ಇಂದು ಏಕವಚನ ಮಾತ್ರ ತಕೊಂಡವೆ. ನಾಳೆ ಅದರದೇ ಬಹುವಚನ ಪಾಠನ ನಾಳೆ ನಾವು ಬೇರೆ ತಕೊಂಡವೆ. ಹಂಗಾಗಿ ಮೊದಲನೇದಾಗಿ ಇಂದಿನ ಪಾಠದಲ್ಲಿ ನಮ್ಮ ಸಕಾರಾತ್ಮಕ ವಾಕ್ಯಗಳು ಇಲ್ಲಿಂದ ಶುರು ಮಾಡೋಣ. ಮೊದಲನೇದಾಗಿ ನಾ ಹೋದೆ, ಉತ್ತಮ ಪುರುಷಲಿ. ಅದರ ಅರ್ಥ ನಾ ಹೋದೆನು, ನಾನು ಹೋದೆನು. ಎಲ್ಲಿಗೆ ನಾ ಹೋದೆನು? ನಾನು ಮನೆಗೆ ಹೋದೆ, ನಾನು ಬೆಂಗಳೂರಿಗೆ ಹೋದೆ, ನಾನು ಮಂಗಳೂರಿಗೆ ಹೋದೆ, ದೇವಸ್ಥಾನಕ್ಕೆ ಹೋದೆ, ಅಥವಾ ಅಕ್ಕನ ಮನೆಗೆ ಹೋದೆ. ಇದು ನಕಾರಾತ್ಮಕವಾಗಿ ಬಾಕಕನ ನಾ ಹೋತ್ಲೆ. ಇಲ್ಲಿಗೆ ನಾ ದೇವಸ್ಥಾನಕ್ಕೆ ಹೋತ್ಲೆ. ಮಕ್ಕ ಹೇಳ್ವೆ ನಾ ಆಟಾಡಿಕೆ ಹೋತ್ಲೆ. ಸರ್ವೇ ಸಾಮಾನ್ಯ ಅಲ್ಲ, ಮಕ್ಕ ಹಿಂಬತ್ ಹಾಕಕನ ಆಟಾಡಿಕೆ ಹೋದವೆ ಹೇಳ್ವೆ. ಅಮ್ಮಂದ್ರ ಕೇಳುವೆ. ಅಮ್ಮಂದ್ರ ಕನ್ನಡದ ನಾವು ಟ್ರಾನ್ಸ್ಲೇಟ್ ಮಾಡಿಕೊಂಡದ್ದು, ಅದರ ಮೂಲ ಅರೆಭಾಷೆ ಹೋಗಕನ ಅಯ್ಯೇಕ ಅಂತ ಹೇಳುವೆ. ಅದು ಅಯ್ಯೇಕ ಅಂತ ಹೇಳುದು ಕೆಲವಕ್ಕಷ್ಟು ಇಷ್ಟ ಆದ್ಲೆಗಡೆ, ವಿಶೇಷವಾಗಿ ನನ್ನ ಹೆಣ್ಣಿಗೆ. ಅದು ಯಾಗೋಳು ಬೈದಿದೆ, ಎಂತ ಮಾರೆ ನೀವು ಅಯ್ಯೇಕ ಅಂತ ಹೇಳ್ರಿ ಅಂತೇಳಿ, ನನ್ನ ಅಮ್ಮ ತೇಳೆ ನೀವು ಕರೀನಿ ಅಂತೇಳಿ. ಹಂಗೆ ಸೊ ನಾ ಹೋದೆ, ನಾ ಹೋತ್ಲೆ. ಇದು ಯಾವ ಕಾಲಲ್ಲಿಟ್ಟು ಯಾರು ಹೇಳುವರಿಯಾ? ಫಾಸ್ಟ್ ಟೆನ್ಸ್ ಅಲ್ಲ, ಭೂತಕಾಲಲ್ಲಿ. ಈಗ ಅದನ್ನ ನಾವು ವರ್ತಮಾನಕ್ಕೆ ತಂದವೆ. ಹೆಂಗೆ? ಅದು 2ನೇದು. ನಾ ಹೋನೆ ಅಂದ್ರೆ ನಾನು ಹೋಗ್ತೇನೆ ಅಂತ. ಅದನ್ನೇ ತಕ್ಷಣಕ್ಕೆ ನಾನು ಹೇಳುವಂಥದ್ದು ಹೇಗೆ ಅಂತೇಳಿ, ನಾ ಹೋದುಲೆ. ಹೆಂಗೆ? ಈಗ ಮನೇಲಿ ಹೇಳುವೆ, ನೀವು ಹೋಗಿ ಒಂದು ಅಂಗಡಿಯಿಂದ ಒಂದು ಸಾಮಾನು ತಕೊಂಡು ಬಾಣ್ಣ ಅಂತ. ಕೂಡ್ಲೆ ಇಲ್ಲೇ ನಾ ಹೋದುಲೆ. ಮಕ್ಕ ಹೇಳುವೆ ಶಾಲೆಗೆ ಹೋಗು ಅಂತ. ಶಾಲೆಗೆ ಹೋಗಿ ತಳ್ಕನ ಹೋಮ್ ವರ್ಕ್ ಆಗದಿದ್ದಾರೆ, ಅಮ್ಮ ನಾ ಇಂದು ಶಾಲೆಗೆ ಹೋದುಲೆ. ಯಾಕೆ? ಹೋಮ್ ವರ್ಕ್ ಮಾಡ್ತಲೆ. ಹಂಗೆ ನಾ ಹೋನೆ, ನಾ ಹೋದುಲೆ. ಈಗ ಇದನ್ನೇ ನಾವು ಭವಿಷ್ಯತ್ ಕಾಲಕ್ಕೆ ತಾಕಕನ, ಫ್ಯೂಚರ್ ಟೆನ್ಸ್ಗೆ ಬಾಕಕನ. ಇದು
ನಾನು ಹೋಗುವೆನು ಅದನ್ನು ನಾ ಹೋವೆ. ಗಮನಿಸ್ಕಣಿ, ತುಂಬಾ ಸುಲಭ. ಈ ಗು ಮತ್ತು ನೂನ ತೆಗೆದು ಬಿಡಿ. ಗು ಮತ್ತು ನು ಇದು ತೆಗ್ದರೆ ನಾ ಹೋವೆ ಅದು ನಾನು ಹೋಗಲಾಗುವುದಿಲ್ಲ. ಅದರ ಹೆಂಗೆ ಹೇಳುವೆ, ನಾನು ಇಲ್ಲಿ ಹೋಕಾದುಲೆ. ಈ ಹೋಕಾದುಲೆ ಎನ್ನುವಂಥದ್ದು ಇದರ ನಾವು ಪದವಿಭಾಗ ಮಾಡ್ಕಂದ್ರೆ ಹೆಂಗೆ ಹೇಳ್ತಾಳೆ, ನಾ ಹೋಕೆ ಆದುಲೆ. ಗಮನಿಸ್ಕಣಿ, ನಾ ಹೋಕೆ ಆದುಲೆ. ಆದರೆ ಅದ್ರಲ್ಲಿ ನಾವೆಂತ ಮಾಡುವ, ಹೋಕೆ ಪ್ಲಸ್ ಆದುಲೆ ಅದ್ರ ಒಟ್ಟಿಗೆ ಸೇರ್ಸ್ಕಂದೇನಂತ ಹೋಕಾದುಲೆ. ಹಂಗೆ ನಾ ಹೋಗ್ತಾ ಇದ್ದೆ. ಇದ್ಯಾವ ಟೆನ್ಸ್ ಈಗ? ಯಾವ ಕಾಲದಲ್ಲಿ ಇಟ್ಟೀಗ ನಾ ಹೋಗ್ತಾ ಇದ್ದೆ? ಯಾರಾದ್ರೂ ಹೇಳ್ರೆ? ನಾ ಹೋಗ್ತಾ ಇದ್ದೆ. ಫಾಸ್ಟ್ ಕಂಟಿನ್ಯೂಸ್. ವರ್ತಮಾನ ಕಾಲ. ವರ್ತಮಾನ ಕಾಲದಲ್ಲಿ. ವರ್ತಮಾನ. ನಾ ಹೋಗ್ತಾ ಇದ್ದೆ, ನಾನು ಹೋಗುತ್ತಿದ್ದೆನು. ಆಯ್ತಾ? ಇದು ನಕಾರಾತ್ಮಕವಾಗಿ ಬಾಕೇನಾತ, ನಾ ಹೋಗ್ತಾ ಇತ್ತಲೆ. ಇದು ಆಕ್ಚುಲಿ ಫಾಸ್ಟ್ ಟೆನ್ಸ್ ಹೋದ ಈಗ. ಇಲ್ಲ, ನಕಾರಕ್ಕೆ ಬಾಕನ ಫಾಸ್ಟ್, ನಾ ಹೋಗ್ತಾ ಇತ್ತಲೆ ಅಥವಾ ಫಾಸ್ಟ್ ಕಂಟಿನ್ಯೂಸ್ ಗೆ ತಕೊಳಕ್ ನೀವು. ಸರ್, ಇದು ಒಂದು ವೇಳೆ ನಿನ್ನೆ ನಾನು ಹೋಗುತ್ತಿದ್ದೇನು ಅಂತಾದ್ರೆ ಪಾಸ್ಟ್ ಹೋಗುತ್ತೆ. ಹೌದು. ಇಂದು ನಾನು ಹೋಗುತ್ತಿದ್ದೇನೆ ಅಂತಂದ್ರೆ ಪ್ರೆಸೆಂಟ್. ಅದು ಅಂದ್ರೆ ಹಂಗೂ ತಕೊಳಕ್ ಮೇಲೆ ಮತ್ತು ಸಂದರ್ಭದ ಮೇಲೆ. ಹೌದು ಹೌದು. ಇದು ಅದೇ ನಾ ಮೊನ್ನೆ ಹೇಳ್ದಾಗೆ, ಯಾವಾಗ ನಾವುಗೆ ಅದನ್ನ ಈ ಕಾಲಗಳ ಆಧಾರಲ್ಲಿ ವರ್ಗೀಕರಣ ಮಾಡಿಗೆ ಕಷ್ಟ ಆಗ್ತದೆ. ನಾವು ಇಂದು ನಾಳೆ ನಾಳ್ದು ತಿಳಿ ಸೇರಿಸಿಕೊಂಡ್ರೆ ಹೇಳ್ರೆ, ನಿನ್ನೆ ತೇಳ್ರೆ ಯಾವುದೇ ಸಮಸ್ಯೆ ಇಲ್ಲ, ನೇರವಾಗಿ ಅದು ಪಾಸ್ಟ್ ಟೆನ್ಸ್ ಗೊತ್ತು. ಇಂದು ಇವತ್ತು ತೇಳ್ರೆ ವರ್ತಮಾನಲ್ಲಿ ಉಳ್ತದೆ. ನಾಳೆಗೆ ತಾಕನ ತಾನೇ ತಾನಾಗಿ ಆಟೋಮೆಟಿಕ್ ಆಗಿ ಅದು ಇದು ಭವಿಷ್ಯತ್ತಿಗೆ ಹೋದೆ. ಓಕೆ, ಈಗ ನಾನು ಕಾಲದಲ್ಲಿ ಹೊತ್ತು ಬಂದ್ರು ಕೂಡ ಭೂತಕಾಲಕ್ಕೆ ಹೋಗುತ್ತೆ. ಅಂದ್ರೆ ಇಂದು ಬೆಳಿಗ್ಗೆ ನಾನು ಎಲ್ಲಿ ಹೋಗ್ತಿದ್ದೆ, ಈಗ ಏನಾಯ್ತೋ ಗೊತ್ತಲೇ. ಇಂದು ನಾಳೆಗೆ ತಾಕನ ನಾಳೆಗೆ ವರ್ತಮಾನ ಅದೇ ಅಲ್ಲ, ಭವಿಷ್ಯತ್ತಿಗೆ ಹೋದೆ. ನಾಳೆ ಸಾರಿ, ಭವಿಷ್ಯತ್ ಅದೇ. ಹೌದು, ಇಂದಿಗೆ. ಪರವಾಗಿಲ್ಲ. ಈಗ ನಾವು ಕಾಲಗಳ ಬಗ್ಗೆ ಒಂದು ಚೂರು ಬಿಟ್ಟುಬಿಡಿ, ತೊಂದರೆ ಇಲ್ಲ. ಯಾಕಂತೇಳ್ರೆ ನಾವು ಇದನ್ನು ಪ್ಲಸ್ ಕಾಲನನ್ನು ಹಿಡ್ಕೊಂಡು ಹೋಗ್ಕೊಂಡು ತುಂಬಾ ಕನ್ಫ್ಯೂಷನ್ ಅದೇ. ಅದು ಎಲ್ಲವಕ್ಕೂ ಸರ್ವೇ ಸಾಮಾನ್ಯ. ಹಂಗಾಗಿ ನೇರವಾಗಿ ಸಕಾರಾತ್ಮಕನ ನಕಾರಾತ್ಮಕವಾಗಿ ಹಿಂಗೆ ಬದಲಾವಣೆ ಮಾಡುದು, ಇದಿಷ್ಟೇ. ಓಕೆ, ನಾನು ಹೋಗುತ್ತಿರುವೆನು, ನಾ ಹೋಗ್ತಾವಳೆ. ಅದನ್ನೇ ಈ ಒಳೆ ಇದನ್ನ ಚೇಂಜ್ ಮಾಡ್ರೆ ಆಯ್ತು. ಇಲ್ಲೇ ಈಗ ನಾ ಹೋಗ್ತಾ ಇರುವಂತದ್ದು ಹಂಗೇ ಉಳ್ದದೆ. ಈ ಒಳೆ ಎನ್ನುವಂಥದ್ದು ಇಲ್ಲೇ. ಇದ್ದೆ, ಇತ್ತಲೆ. ಇದ್ದೆ, ಹೋಗುತ್ತಿದ್ದೆನು. ಇರಲಿಲ್ಲ, ಇತ್ತಲೆ. ಹಂಗೆ ಇರುವೆ, ನಾನು ಹೋಗುತ್ತಿರುವೆ ಅಥವಾ ಹೋಗುತ್ತಾ ಇರುತ್ತೇನೆ ಅಂತ ನಾ ಹೇಳುವೆ ನೋಡಿ. ಉದಾಹರಣೆಗೆ ಫ್ರೆಂಡ್ಸ್ ನೊಟ್ಟಿಗೆ ಹೇಳ್ದು, ನಾ ಅಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದಾನಣ್ಣ, ನೀನನ್ನ ಅರ್ಧ ದಾರಿಲಿ ಬಂದು ಕ್ಯಾಚ್ ಅಪ್ ಮಾಡು. ಇದಕ್ಕೆ ಹೇಳುದು ನಾ ಹೋಗ್ತಾ ಇರುವೆ. ಆಗ ಇದು ನಕಾರಾತ್ಮಕವಾಗಿ ಬಾಕನ ಹಿಂಗಾದೆ, ನಾ ಹೋಗ್ತಾ ಇರಿಕಿಲೆ. ನಾ ಹೋಗ್ತಾ ಇರಿಕಿಲೆ. ಈಗ ನಾನು ಹೋಗಿದ್ದೇನೆ ಎಲ್ಲಿಗೆ? ನಾಗಳೆ ಒಂದು ಮದುವೆಗೆ ಹೋಗಳೆ. ಫ್ರೆಂಡ್ ಬಂದು ಹೇಳ್ದೆ, ನೀ ಅಲ್ಲಿ ಒಂದು ನಿನ್ನ ಇದು ಯೂಶುವಲಿ ರಿಸೆಪ್ಷನ್ ಎಲ್ಲ 12 ಗಂಟೆಗೆ ಶುರು ಆದ್ರೆ ನಾವು 2 ಗಂಟೆಗೆ ಮೀಟ್ ಆದೆ. ಅಷ್ಟೊತ್ತಿಗೆ ಹೇಳ್ದೆ ನನ್ನ ಫ್ರೆಂಡ್, ಎಂತ ಮಾರೆ ನೀ ಅವನ ಮದ್ವೆಗೆ ಹೋಗಿ ಬಂದನಾ? ಆಗ ನಾ ಹೋಗಿ ಬಂದೆ ಅಂತ ಅಂದ್ರೆ ಹಿಂಗೆ ಹೇಳಕ್ಕ, ಅರ ಹೋಗೋಳೆ ತಾನು ಹೇಳಕ್ಕ, ನಾ ಹೋಗೋಳೆ. ಅಥವಾ ಸ್ಥಳ ಆಧಾರಿತ, ನೀ ಮಡಿಕೇರಿ ನೋಡೇಳ ಹೋಗಿ ಮಡಿಕೇರಿಗೆ ಹೋಗಿ ನೋಡೇಳನ, ಯಾಕಂದ್ರೆ ಒಂದು ಟೂರಿಸ್ಟ್ ಪ್ಲೇಸ್ ಅಲ್ಲ. ಆಗ ನಾ ಹೋಗಳೆ. ಇಲ್ಲಿ ಹೋಗೋಳೆ ಅಂತಾನು ಅದೇ ಅಥವಾ ಹೋಗಳೆ, ಸ್ವಲ್ಪ ಬದಲಾವಣೆಗಳು ನಾ ಮುಂದೆ ಹೇಳ್ದಂಗೆ
ಸ್ಥಳಾಧಾರಿತವಾಗಿ ಹೋಗಳೆ, ಹೋಗೋಳೆ, ಆದ್ರೆ ಮೂಲ ಅರ್ಥದಲ್ಲಿ ಹೋಗೋಳೆನೆ ಬೆಸ್ಟ್. ಹೋಗಲಿಲ್ಲ, ನಾ ಮಡಿಕೇರಿಗೆ ಹೋಗಳೆ, ನಾ ಮಡಿಕೇರಿಗೆ ಹೋತಲೆ. ಹೋತಲೆ ಇಲ್ಲಿ ತ ಮತ್ತು ಲೇನ ಒಟ್ಟಿಗೆ ಸೇರ್ಸಕ ಹೋತ್ಲೆ. ಹೋತ್ಲೆ ಇಲ್ಲಿ ನೋಡಿ, ಇದು ಇದನ್ನೂ ಬಳಸಿಕಣಕ ಹೋತ್ಲೆ, ಹೋತಲೆ ಇದೆರಡು ಬಳಕೆಯಲ್ಲಿ ಉಂಟು, ಸಮಸ್ಯೆ ಇಲ್ಲ. ಈಗ ನಾ ಮಡಿಕೇರಿಗೆ ಹೋಗಿ ಆಗುಟ್ಟು. ಈಗ ಇದನ್ನೆಂತ ಹೇಳುವೆ, ನಂಗೆ ಹೋಗಿ ಆಗುಟು, ಅದನ್ನ ಹೋಗಿ ಔಟು, ಅರ ನಂಗೆ ಹೋಗಿ ಔಟು, ಅಥವಾ ಹೋಗಿ ಆಗುಟು, ಹೋಗಿ ಔಟ್ ಅಂತ ಹೇಳು, ಅಥವಾ ಹೋಗಿ ಆಗುಟು, ಆಗಿದೆ, ಹೋಗಿ ಆಗಿದೆ, ಹಂಗೆ. ಆದ್ರೆ ಹೋಗ್ಲಿಕ್ಕೆ ಆಗಲಿಲ್ಲ, ನನಗೆ ಹೋಗಲಾಗಲಿಲ್ಲ, ಇದರ ನಾವು ಮಂಗಳೂರು ಕನ್ನಡದಲ್ಲಿ ಬಾಕನ ನನಗೆ ಹೋಗಲಿಕ್ಕೆ ಆಗಲಿಲ್ಲ ಅಂತ ಬಳಸ್ತೇವೆ. ಅದನ್ನೇ ಇಲ್ಲಿ ಅರೆ ಭಾಷೆಗೆ ತರ್ಜುಮೆ ಆಗ್ತದೆ, ನಂಗೆ ಹೋಕೆ ಆತ್ಲೆ, ನಂಗೆ ಹೋಕೆ ಆತ್ಲೆ. ಈಗ ನನಗೆ ಹೋಗ್ಲಿಕ್ಕೆ ಉಂಟು, ಇಲ್ಲಿ ಸುಲಭ. ನೀವು ಮಂಗಳೂರು ಕನ್ನಡದಲ್ಲಿ ಉಂಟು ಅಂತ ಸೇರಿಸಿಕೊಂಡ್ರೆ ಅದನ್ನೇ ಅರೆ ಭಾಷೆ ತಕ್ಕನ ಉಟ್ಟು ಅದೇ. ಅಲ್ಲಿ ಉಂಟು ಮಾರಾಯ ಅಂತ ಹೇಳುವೆ, ಅಲ್ಲಿ ಉಟ್ಟು ಮಾರಾಯ. ಈ ಉಂಟು ಮತ್ತು ಉಟ್ಟು ಇದು ಸಮಾನ ಪದ ಎಲ್ಲಿ, ಅರೆ ಭಾಷೆಯಲ್ಲಿ ಮತ್ತು ಕನ್ನಡದಲ್ಲಿ. ನಂಗೆ ಹೋಕುಟ್ಟು, ನಂಗೆ ಹೋಕೆ ಇಲ್ಲೆ. ಅರ ಹೋಕಿಲ್ಲೆ ಅಂತೇಳಿ ನಾವು ಒಟ್ಟಿಗೆ ಸೇರಿಸಿ ಹೇಳುದಷ್ಟೇ, ಹೋಕೆ ಇಲ್ಲೆ, ಅರ ಹೋಕೆಲ್ಲೆ. ಆದ್ರೆ ನಂಗೆ ಹೋಗೇ ಹೋಕು ಅಂತ ಹೇಳುವೆ, ನಂಗೆ ಹೋಕು, ನಂಗೆ ಹೋಕು, ನಾನು ಹೋಗ್ಲೇಬೇಕು. ಆಗ ಅರ ಹೋಗುವುದಿಲ್ಲ ಅಂತ ಹೆಂಗೆ ಮಾಡುವೆ, ನಾ ಹೋಕಿಲೆ, ನಾ ಹೋಕಿಲೆ. ಎಲ್ಲಿಗೆ? ಅಲ್ಲಿ ಒಂದು ಮದ್ವೆ, ಅದ್ ನಿನ್ನ ಹಳೆ ಗರ್ಲ್ ಫ್ರೆಂಡ್ ಅನ್ನ ಮದ್ವೆ, ನೀ ಹೋಗು. ಅಯ್ಯೋ ಅದ್ ನನ್ನ ಹಳೆ ಗರ್ಲ್ ಫ್ರೆಂಡ್, ನಾ ಹೋಕಿಲೆ. ಇಲ್ಲಿ ಹೋಕಿಲೆನೂ ಬಳಸುವೆ, ಇದನ್ನು ನಾ ಹೋದುಲೆ, ಇದೆರಡನ್ನೂ ಬಳಸ್ಕೊಳ್ತೇವೆ. ಹೋದುಲೆ ಅಂದ್ರೆ ನಾನು ಹೋಗುವುದೇ ಇಲ್ಲ, ಆದ್ರೆ ಹೋಕಿಲೆ ಅಂತ ಹೇಳಿದ್ರೆ ನಾನು ಹೋಗಲಿಕ್ಕಿಲ್ಲ, ಈ ತರಲ್ಲಿ. ಆದರೆ ಜಾಸ್ತಿ ಕನ್ಫ್ಯೂಷನ್ ಏನ್ ಬೇಡ, ಇದೆರಡನ್ನೂ ಬಳಸಿಕೊಂಡು ನಾ ಹೋದುಲೆ, ನಾ ಹೋಕಿಲೆ. ಈಗ ಇದೆರಡನ್ನ ಬಳಸಿಕೊಂಡು ಒಬ್ಬೊಬ್ಬರು ಒಂದೊಂದು ವಾಕ್ಯ ಹೇಳಿ ನೋಡೋಣ. ಸಕಾರಾತ್ಮಕ ಮತ್ತು ನಕಾರಾತ್ಮಕ ಇದೆರಡನ್ನ ಬಳಸಿಕೊಂಡದ್ದು ಒಂದು ವಾಕ್ಯ ಹೇಳಿ. ನಾ ಆಫೀಸಿಗೆ ಹೋನೆ. ಗುಡ್. ನಾ ಆಫೀಸಿಗೆ ಹೋದ್ಲೆ. ನಾ ಆಫೀಸಿಗೆ ಹೋದಲೆ, ಅಷ್ಟೇ, ಸುಲಭ. ಬೇರೆ? ನಾ ಮನೆಗೆ ಬಾತ್, ನಾ ಮನೆಗೆ ಬಾತ್ಲೆ. ಬನ್ನೆ, ನಾ ಮನೆಗೆ ಬನ್ನೆ. ನಾ ಸ್ಕೂಲಿಗೆ ಹೋನೆ, ನಾ ಸ್ಕೂಲಿಗೆ ಹೋತ್ಲೆ. ಸರಿ, ಅಲ್ಲ ನಾ ಬನ್ನೆ ಸರಿ ಆತ, ಆದ್ರೆ ನೆಕ್ಸ್ಟ್ ಕಂಪ್ಲೀಟ್ ಆತ್ಲೆ. ನಾ ಮನೆಗೆ ಬನ್ನೆ, ಹಾ ಮನೆಗೆ ಬಾದುಲೆ. ಇಲ್ಲಿ ನೋಡಿ ಎರಡನೇದು. ಹಾ, ನಾ ಮನೆಗೆ ಬಾದುಲೆ. ಬಾದುಲೆ, ಓಕೆ ಓಕೆ ಸರ್. ಹೋಗು ಅಂದ್ರೆ ಹೋದುಲೆ, ಬರುದಂದ್ರೆ ಬಾದುಲೆ. ಬೇರೆ? ಅಲ್ಲ, ನಾನು ಮನೆಗೆ ಬಂದೆ, ನಾನು ಮನೆಗೆ ಬರಲಿಲ್ಲ ಅಂತ ಏನಾಗುತ್ತೆ ಸರ್? ಬಾತ್ಲೆ. ಹಾ ಸರಿ ಸರ್, ಓಕೆ. ಫಸ್ಟ್ ಇದು, ಹಾ ಫಸ್ಟ್ ಇದು ಸೆಂಟೆನ್ಸಿಗೆ ಹಂಗೆ. ಸರಿ ಸರಿ. ನಾ ಚಂಬರಕ್ಕೆ ಹೋಗ್ತಾವಳೆ. ಹಾ, ಹೋಗ್ತಾವಳ ರೀ. ಹಾ, ನಾ ಚಂಬರಕ್ಕೆ ಹೋಗ್ತಾ ಇಲ್ಲೆ. ನಾ ಹೋಗ್ತಾ ಇಲ್ಲೆ, ಕರೆಕ್ಟ್. ಹಾ, ಬೇರೆವು? ಗುತ್ತಿಗಾರಿಗೆ ಹೋವೆ, ನಾ ಗುತ್ತಿಗಾರಿಗೆ ಹೋಕಾದುಲೆ. ಹೋವೆ, ಸರಿ. ಹೋಕಾದುಲೆ, ಸರಿ. ಹೋಕಾದುಲೆ. ಹೋಕೆ ಆದುಲೆ ಅಥವಾ ಹೋಕೆ ಆದುಲೆ, ಹೋಕೆ ಆದುಲೆ ಅದೆರಡು ಸೇಮ್. ಬೇರೆ? ಓ ಮೇಡಮ್, ನೀವು ಗುತ್ತಿಗಾರವ್ರ? ಅಲ್ಲ, ನೆಕ್ಸ್ಟ್ ಗುತ್ತಿಗಾರ. ನಮ್ಮ ಅಜ್ಜಿ ಗುತ್ತಿಗಾರವರು. ಹೌದಾ? ನೆಕ್ಸ್ಟ್ ಗುತ್ತಿಗಾರಿಗೆ ಆಗಲ್ಲ ಅಂತ ಹೇಳಿದ್ದು. ಗುತ್ತಿಗಾರ, ಗುತ್ತಿಗಾರ ಹಂಗಂದ್ರೆ ಗುತ್ತಿಗಾರ ಪ್ಲೇಸ್, ಸ್ಥಳದ ಹೆಸರು. ಓಹೋ. ನೆಕ್ಸ್ಟ್ ಬೇರೆ? ಚತುರ ಯಾರು?
ಹೋಲೆ ಮತ್ತೆ ಹೋದುಲೆದು ವ್ಯತ್ಯಾಸ ಏನು ಆಕ್ಚುಲಿ? ಹೋನೆ ಅಂತಂದ್ರೆ ನಾನು ಹೋಗುತ್ತೇನೆ ಅಂತ, ಅದರ ನಕಾರಾತ್ಮಕ ನಾನು ಹೋಗುವುದಿಲ್ಲ ಅಂತ ಹೇಳಕ್ಕೆ ನಾ ಹೋದುಲೆ ಅಂತ ಹೇಳುದು. ಐ ಆಮ್ ಗೋಯಿಂಗ್, ಐ ಆಮ್ ನಾಟ್ ಗೋಯಿಂಗ್. ಈ ಹೋನೆ ಅಲ್ಲ ಹೋಲೆ ಪದ ಹುಟ್ಟ? ಹೋಲ್ಲೆ, ಹೋಲ್ಲೆ ಈ ಹೋದುಲೆನ ಇನ್ನೊಂದು ಅಪಭ್ರಂಶ ರೂಪನೇ ಹೋದುಲೆದು ಹೋಲ್ಲೆ. ಇದು ಸ್ಥಳ ಪ್ರಕಾರವಾಗಿ. ಈಗ ನೋಡಿ, ನಾವು ಸುಳ್ಯಕ್ಕೆ ಬಂದರೆ ನಾವು ಹೋದುಲೆ ಅಂತ ಹೇಳುವೆ, ಅಥವಾ ಮಡಿಕೇರಿ ಬಂದ್ರೆ ನಾವು ಹೋಲ್ಲೆ. ಈ ಹೋಲ್ಲೆ ಎನ್ನುವಂತ ಪದ ಬೇರೆ ಕಡೆನೂ ಬಳಕೆಯಲ್ಲಿ ಉಂಟು. ಹೋದುಲೆದರ್ದೇ ಹೋಲ್ಲೆ, ಸೇಮ್. ಇದೆರಡು ಪದಗ ಎರಡು ಅರ್ಥ ಒಂದೇ, ಪದಗ ಮಾತ್ರ ಬೇರೆ ಅಷ್ಟೇ. ಹಾಗಾಗಿ ಬೇರೆ ಲೀಲಾಕ ನಂಗೆ ಪಾರ್ಕಿಗೆ ಹೋಗ್ಬಿಟ್ಟು ನಂಗೆ ಪಾರ್ಕಿಗೆ ಹೋಗಿಲ್ಲ. ಓಕೆ ಆದುಲೆ ಮತ್ತೆ ಹೋದುಲೆಗೆ ವ್ಯತ್ಯಾಸ ಉಂಟಾ? ಓಕೆ ಆದುಲೆ ಮತ್ತೆ ಹೋದುಲೆ ಹೌದು. ಹೆಂಗಂತ ಹೇಳ್ರೆ, ಹೋಕೆ ಆದುಲೆ ಈಗ ಬೆಂಗಳೂರಲ್ಲಿ ಒಂದು ಮದ್ವೆ ಆಯ್ತಾ, ಈಗ ಅದು ನಿಮ್ಮ ಒಂದು ಕ್ಲೋಸ್ ಫ್ರೆಂಡ್ನ ಮದ್ವೆ. ಅವ ಮದ್ವೆಗೆ ನೀವೇ ಕಾಗದ ಕೊಟ್ಟತ್ತಲೆ, ಮನೆವೆಲ್ಲವೂ ಹೇಳುವೆ ನೀವು ಹೋಗಿ ಹೋಗ್ಕೂತ. ಆಗ ನೀವೆಂತ ಹೇಳ್ರೆ, ಅವ ನಂಗೆ ಮದುವೆ ಕಾಗದ ಕೊಟ್ಟತ್ಲೆ ನನ್ನ ಬರೇ ಹಳೇ ದೋಸ್ತಿ, ಹಂಗಾಗಿ ನಾ ಹೋದುಲೆ ಆಯ್ತಾ ಆತಾ. ಈಗ ಮಾರನೇ ದಿನ ನೀವಿಗೆ ಅಲ್ಲೇ ಬೇರೆ ಎಂತದೋ ಪ್ರೋಗ್ರಾಮ್ ಉಂಟು ಮನೇಲಿ ಅಥವಾ ನಿಯರ್ ಬೈ, ಆ ಪ್ರೋಗ್ರಾಮ್ನ ಕಾರಣಂದಾಗಿ ನೀವಿಗೆ ಹೋಕೆ ಆದುಲೆ. ಆಗ ನೀವೆಂತ ಹೇಳ್ರೆ, ನಂಗೆ ಹೋಕೆ ಆದುಲೆ ಅಂತ ಹೇಳಿ. ಸರಿ ಅಲ್ಲ? ಹೋದುಲೆ ಅಂತ ಹೇಳ್ರೆ ನಾನು ಹೋಗುವುದಿಲ್ಲ ಅಂತ. ಹೋಕೆ ಆದುಲೆ ಅಂತ ಹೇಳ್ರೆ ನಂಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಅರ್ಥ. ಯಾಕೆ ಬೇರೆ ಒಂದು ಏನೋ ಒಂದು ಕಾರಣ ಇರ್ತದೆ, ಆ ಕಾರಣಂದಾಗಿ ನೀವಿಗೆ ಹೋಕೆ ಆದ್ಲೆ. ಹೋದುಲೆ ಅಂತ ಹೇಳಿದ್ರೆ ನಂಗೆ ಹೋಕೆ ಮನ್ಸಿಲ್ಲ. ನೀತಕ ಹೇಳಿ ನೀವು ಒಂದು ಲೈನ್. ನಂಗೆ ಮದ್ವೆಗೆ ಹೋಗ್ಬಿಟ್ಟು. ಸೂಪರ್. ನಂಗೆ ಮದ್ವೆಗೆ ಹೋಗಿಲ್ಲ. ಹೋಕೆ ಇಲ್ಲ, ಕರೆಕ್ಟ್. ಹೋಕೆ ಇಲ್ಲೇನು ಸರಿ, ಹೋಕೆ ಆದುಲೇನು ಸರಿ. ಓಕೆ, ಅದೆರಡು ಬಳಸಿ ಕಣಕ್. ಯಾಕೆ ಹೋಕೆ ಇಲ್ಲ? ಸೀರೆ ಹಳ್ತಾತ ತಿಳಿಯ ಹಂಗೆ. ರಜೆ ಇಲ್ಲ ಸರ್, ರಜೆ ಇಲ್ಲ. ರಜೆ ಇಲ್ಲ, ಸೂಪರ್. ಕರೆಕ್ಟ್. ಈಗ ನೋಡಿ, ಈಗ ನೀವೆಂತ ಹೇಳ್ರೆ ಗೊತ್ತಟಾ, ನಂಗೆ ಹೋಕೆ ಆದುಲೆ ಅಂತ ನೀವು ಹೇಳ್ರಿ. ಈಗ ರಜೆ ಇಲ್ಲದ ಕಾರಣ ನಂಗೆ ಹೋಕೆ ಆದ್ಲೆ. ಕರೆಕ್ಟ್ ಆತಾ. ಈಗ ಮದ್ವೆ ಕಾಗದ ಇರದಿದ್ದರೆ ನೀವೆಂತ ಹೇಳ್ರೆ, ನಂಗೆ ಹೋಕೆ ಇಲ್ಲ ಅಂತ ಹೇಳ್ರೆ ಅಲ್ಲ. ಆದ್ರೆ ಕಾಗದ ಉಟ್ಟು ಆದ್ರೆ ರಜೆ ಇಲ್ಲೇ, ಆಗ ನೀವೆಂತ ಹೇಳ್ರೆ, ನಂಗೆ ಹೋಕೆ ಆದುಲೆ ಆತರ. ಅದು ನಮ್ಮ ಪರಿಸ್ಥಿತಿ ಅಥವಾ ಆ ಸಮಯಕ್ಕೆ ಅನುಗುಣವಾಗಿ ನಾವು ಹೇಳುವಂಥದ್ದು. ಲೀಲಕ ಪಣೊಳ್ಳೆ ಒಂಜಿ ಲೈನ್. ನಂಗೆ ಅಂಗಡಿಗೆ ಹೋಗು, ನಂಗೆ ಅಂಗಡಿಗೆ ಹೋಗಿಲ್ಲ. ಅಂಗಡಿ ಹೋಗಿಲ್ಲ. ಹೌದು ಹೌದು. ಮನೆಯವ್ ಕೇಳುವೆ, ಓಯ್ ನೀವು ಮತ್ತೊಮ್ಮೆ ಪೇಟೆಗೆ ಹೋಗ್ಬಿಟ್ಟೆ ಅಂತಾರ ಒಂದು ತಾಕೆ ಉಟ್ಟು ಅಂತ ಹೇಳಿ. ಆಗ ಇಲ್ಲ ನಂಗೇನು ಹೋಗಿಲ್ಲ, ನಾನು ನಾಳೆನೆ ಹೋದು ಅಂತ ಹೇಳ್ರಿ. ಹಂಗೆ ಈ ಹೋಕಿಲೆ ಹೋಕಿಲ್ಲೆ ಎರಡು ಒಂದೇ ಅರ್ಥ ಬಂದದ? ಇಲ್ಲೇ ಬೇರೆ ಬಂದದೆ. ಈಗ ಇದನ್ನ ಇಂಗ್ಲಿಷ್ ಕನ್ವರ್ಟ್ ಮಾಡಿ ಹೇಳಿದೆ ನೋಡಿ. ನಾ ಹೋಗಿಲ್ಲ, ಐ ಆಮ್ ನಾಟ್ ಗೋಯಿಂಗ್ ಅಂತ. ಓಕೆ, ನಂಗೆ ಹೋಗಿಲ್ಲ, ಐ ಡೋಂಟ್ ವಾಂಟ್ ಟು ಗೋ. ಎಕ್ಸಾಕ್ಟ್ಲಿ, ಸೂಪರ್. ಅಲ್ಲಲ್ಲ, ಸಾರಿ, ಐ ಡೋಂಟ್ ವಾಂಟ್ ಟು ಗೋ, ನಾ ಹೋಗಿಲ್ಲ. ನೋ ನೀಡ್ ಆಫ್ ಗೋ. ಐ ವಿಲ್ ನಾಟ್ ಗೋ, ನಾ ಹೋಗಿಲ್ಲ. ಎಕ್ಸಾಕ್ಟ್ಲಿ, ಐ ವಿಲ್ ನಾಟ್ ಗೋ, ಅದು ನಾ ಹೋಗಿಲ್ಲ. ಕ್ಲಿಯರ್ ಅಲ್ಲ ಸರ್? ನಂಗೆ ಹಾಲ್ ತರೋಕ್ಕೂ ನಾ ಹೋನೆ. ಸೂಪರ್, ಸರಿ, ಕರೆಕ್ಟ್ ಅಲ್ಲ? ಈಗ ಅದನ್ನೇ ನಕಾರಾತ್ಮಕ ಮಾಡಿ. ನಂಗೆ ಹಾಲ್ ಬೇಡ ಅಂತ ಹೆಂಗೆ ಹೇಳ? ಬೇಡನೆ ಹೇಳಿ. ಬೇಡ ಬೇಡ, ನಂಗೆ ಹಾಲು ಬೇಡ. ನಂಗೆ ಹಾಲು ಬೇಡ, ನಾ ಹೋದುಲೆ. ಅಷ್ಟೇ, ಸಿಂಪಲ್, ಸರಳವಾಗಿ ಮುಕ್ತ, ಸುಲಭದಲ್ಲಿ ಮುಕ್ತ. ಹಂಗಾಗಿ ಹಿಂಗೆ ಇದು ಉತ್ತಮ ಪುರುಷ. ನಂತರಕ್ಕೆ ಬಾಕಂದ್ರೆ ನಾವು ಮಧ್ಯಮ ಪುರುಷಕ್ಕೆ ಬರೋಣ.
ನೀ, ನಾ ಇದ್ದದ್ದು ನೀ ಆಗಿ ಬದಲಾವಣೆ ಆಗ್ತಿಲ್ಲಿ. ಸಕಾರಾತ್ಮಕವಾಗಿ ಹೇಳಕನ ಇಲ್ಲಿ ಒಂದು, ಈ ಹಿಂದೆ ಯಾರು ನಮ್ಮ ರಿತೇಶ್ ಕೇಳ್ದಂಗೆ ಹೋಲ್ಲೆ ಹೋತ್ಲೆ ಇದೆರಡಕ್ಕೆ ಏನಾರು ವ್ಯತ್ಯಾಸ ಅಂತ ಹೇಳ್ದಂಗೆ ಅದು ಏನು ವ್ಯತ್ಯಾಸ ಇಲ್ಲ ನೋಡಿ. ಧಾ ಮತ್ತು ದೇ ಇದೆರಡೂ ಶಬ್ದಗಳ ಬಳಕೆಲಿಟ್ಟು ನೀ ಹೋಗಿದ್ದ, ನೀ ಹೋಗಿದ್ದೆ. ಇಲ್ಲಿ ಈ ದೇ ಎನ್ನುವಂಥದ್ದು ಮೂಲತಃ ಕನ್ನಡ ಪದನೇ ಆಗಿ ಬಂದದೆ. ಆದರೆ ಇದು ಬಳಕೆಯಲ್ಲಿರುವಂಥದ್ದಷ್ಟೇ ಹೊರತು ಅರೆ ಭಾಷೆಯಲ್ಲಿ ಬಾಕಂದ್ರೆ ನೀ ಹೋಗಿದ್ದ ಅಷ್ಟೇ. ಆದ್ರೆ ಅದರ ನಕಾರಾತ್ಮಕವಾಗಿ ಮಾಡ್ಕೇನತ್ತು ನೀ ಹೋಗಿತ್ಲೆ, ನೀ ಹೋಗಿದ್ದ, ನೀ ಹೋಗಿತ್ಲೆ. ನೀ ಹೋಗು, ನೀ ಹೋಗ್ಬೇಡ. ಇಲ್ಲಿ ಈ ಹೋಗ್ಬೇಡ ಎನ್ನುವಂಥದ್ದು ಈ ಗಾಕ್ಕೆ ಬಾ ಒತ್ತು ಕೊಟ್ಟವೆ. ಆದ್ರೆ ಅದವನು ಅಲ್ಲದೆ ನೀ ಹೋಗಬೇಡ, ನೀ ಹೋಗಬೇಡ ಅಂತಾನು ಬಳಕೆಯಲ್ಲಿ ಉಂಟು. ನೀ ಹೋಗ್ಬೇಡ, ನೀ ಹೋಗಬೇಡ. ಈಗ ನೀ ಹೋಗ್ತಾ ಇದ್ದೆ, ಇಲ್ಲಿ ಪುನಃ ದೇ ಬಾತಿದೆ. ಆಕ್ಚುಲಿ ನೀ ಹೋಗ್ತಾ ಇದ್ದ ಹಾಕು, ನೀ ಹೋಗ್ತಾ ಇದ್ದ. ಈಗ ಇಲ್ಲಿ ಏನಾಯ್ತು, ನೀ ಹೋಗ್ತಾ ಇತ್ಲೆ. ಅದೇ ನೀ ಹೋಗ್ತಾ ಇರುವ. ಹೀಗೆ ನನ್ನೊಟ್ಟಿಗೆ ಫ್ರೆಂಡ್ ಹೇಳ್ದೆ ನಾ ಮದುವೆಗೆ ಹೋದ್ಲೆ ಮಾರಾಯ ಅಂತ. ಆದ್ರೆ ನಾವ್ಗೆ ಡೌಟು, ನಾವೆಂತ ಹೇಳುವೆ, ಓ ನೀ ಹೋಗ್ತಾ ಇರುವ, ನನ್ನೊಟ್ಟಿಗೆ ಸುಳ್ಳು ಹೇಳ್ತಾವಳಾತ. ಆಗ ಅದನ್ನೇ ನಕಾರಾತ್ಮಕವಾಗಿ ಬಾಕನೇನತ್ತ ನೀ ಹೋಗ್ತಾ ಇರಿಕಿಲೆ, ನೀ ಹೋಗ್ತಾ ಇರಿಕಿಲೆ. ಯಾಕೆ ಅವ ನನ್ನೊಟ್ಟಿಗೆ ಹೇಳಿದ್ದದೆ. ನಾ ಹೋಗ್ತಾ ಒಳೆ ಹೇಳ್ರೆ ನಾವ್ಗೆ ಡೌಟು, ಅವ ಹೋಗ್ತಿರಿಕಿಲೆ ಅಂತೇಳಿ. ಆಗ ನೀ ಹೋಗ್ತಾ ಇರಿಕಿಲೆ ಅಂತ. ಈಗ ನಂತರ ನೀ ಹೋಗ್ತಾ ಒಳ. ಈ ಒಳ ಎನ್ನುವಂಥದ್ದು ಯಥಾರೂಪವಾಗಿ ನಕಾರಾತ್ಮಕವಾದ. ಆಗ ಇಲ್ಲೇ ತಾತು. ಇಲ್ಲಿ ನೀ ಹೋಗಳ, ನೀ ಹೋಗಳ. ಇಲ್ಲಿ ನೀ ಹೋಗಬೇಡ. ನೀ ಹೋಗಳ ಎನ್ನುವಂಥದ್ದು ಇದು ಫಾಸ್ಟ್ ಟೆನ್ಸ್ಗೆ ಹೋದರೆ ನೀ ಹೋಗಬೇಡ, ನೀ ಹೋಗಬೇಡ ಎನ್ನುವಂಥದ್ದು ಇದು ಹೋದ ಎಲ್ಲಿಗೆ ನೇರವಾಗಿ ಹೋಗುವಂಥದ್ದೇ ಫ್ಯೂಚರ್ ಟೆನ್ಸ್ಗೆ, ಭವಿಷ್ಯತ್ತಿಗೆ. ತೊಂದರೆ ಇಲ್ಲ ಸರ್. ಮೇಲೇನು ಹೋಗ್ಬೇಡ ಅಂತ ಉಂಟು ಸರ್, ಅದನ್ನು ಹೋಗಬೇಡ ಅಂತಾನೆ ಬಳಸಕ್ ಮೇಡಮ್. ಎರಡು ಸಹ ಯೂಸ್ ಮಾಡ್ಬೋದು. ಎರಡು ಸಹ ಸೇಮ್. ಅದೇ ನಾನು ಹೇಳ್ದೆ. ಕೆಲವು ಕಡೆ ಎಂತ ಮಾಡುವೆ, ಈಗ ನೋಡಿ, ಈಗ ಕನ್ನಡನೇ ಆಧಾರವಾಗಿ ಇಟ್ಟುಕೊಂಡು ಅರೆ ಭಾಷೆ ಕಲಿಯವು. ವಿಶೇಷವಾಗಿ ನಮ್ಮಲ್ಲಿ ಈಗ ನಾವು ಈಗ ಹಿಂದಿನ ಕಾಲದಲ್ಲೆಲ್ಲ ಗಮನಿಸಿಕೊಂಡ್ರೆ ಸುಳ್ಳಿಯಿಂದ ಈಗ ನಮ್ಮ ಗೌಡ ಜನಾಂಗಲ್ಲಿ ಸುಳ್ಳಿಯಲ್ಲಿ ಜಾಸ್ತಿ ಅರೆ ಭಾಷೆ, ಮತ್ತೆ ನಮ್ಮ ಆನೆಗುಂಡಿ ಚಡವು ದಾಟಿದ್ರೆಲ್ಲ ತುಳುವೆ. ಮತ್ತೆ ಅದೆಲ್ಲಿ ಬಂಟ್ವಾಳ ಕಲ್ಲು ಈ ಕಡೆ ಬೆಳ್ತಂಗಡಿವರೆಗೆ ಮಾತ್ರ. ಈಗ ಅವರೆಲ್ಲ ಎಂತ ಮಾಡ್ತೀನಿ ಅಂತ ಹೇಳಿ ಅರೆ ಭಾಷೆ ಕಲಿಯಕ್ ಹಾಕನ ಕನ್ನಡನ ಆಧಾರವಾಗಿಟ್ಟುಕೊಂಡು ಅದರ ಅರೆ ಭಾಷೆಗೆ ಮಾಡ್ತಾ ಇದ್ದ. ಸೊ ಹಂಗಿರ್ಕಲ್ಲಿ ಈ ಹೋಗಬೇಡ ಅದರ ಏನ್ ಮಾಡ್ದೋ ಯಥಾರೂಪಕ್ಕೆ ಕನ್ನಡ ಮಾಡ್ಕೊಂಡು ಅದು ಹೋಗ್ಬೇಡ ಅಂತ. ಆದರೆ ನಾವು ಮಾಮೂಲಿ ನಾವು ಹೇಳ್ಕೊಂಡು ನಾವು ಹೋಗ್ಬೇಡ ಎನ್ನುವಂಥದ್ದು ಹೋಗ್ಬೇಡ ಅಂತ ಹೇಳಿ ಅದೇ ನೀ ಹೋಗ್ಬೇಡ. ಈಗ ನೀ ಹೋಗಿ ಔಟು, ನೀ ಹೋಗಿ ಔಟು. ಸೊ ನೀ ಹೋಗಿ ಆಗುಟು, ಈ ಹೂ ಬದಲು ಗೂ ಕೂಡ ಬಳಕೆಲಿಟ್ಟು ತೊಂದರೆ ಇಲ್ಲ. ಆದ್ರೆ ನೀ ಹೋತ್ಲೆ, ನೀ ಹೋಗಿ ಆಗಲಿಲ್ಲ, ಆಗೇನಾಗ್ತದೆ ನೀ ಹೋಗಿ ಆತ್ಲೆ, ನೀ ಹೋಗಿ ಆತ್ಲೆ. ಹಂಗೆ ನಿನಗೆ ಹೋಗ್ಲಿಕ್ಕೆ ಉಂಟು. ಈಗ ನಾ ಹೇಳಿದೆ ನೋಡಿ, ಉಟ್ಟು. ನಾವೇನ ಕನ್ನಡದಲ್ಲಿ ಉಟ್ಟು ಉಂಟು ಎನ್ನುವಂತ ಪದ ನಾವು ಬಳಸುವೆ, ಅದನ್ನೇ ಅರೆ ಭಾಷೆ ತಕ್ಕನ ಉಟ್ಟು ಅದೇ ಸುಲಭ. ಸೊ ನೀ ಹೋಗುಟ್ಟು, ಆಗ ಅದನ್ನೇ ನೀ ಹೋಕೆ ಇಲ್ಲೆ, ನೀ ಹೋಕೆ ಇಲ್ಲೆ. ಸೊ ಇದನ್ನೇ ಬಳಸಿಕೊಂಡದ ಇನ್ನೊಂದೇನಾರು ವಾಕ್ಯ ಮಾಡುವಾರಿ ಈಗ ಸಕಾರಾತ್ಮಕ ನಕಾರಾತ್ಮಕಲ್ಲಿ. ಜೀವನ ಪುತ್ತೂರು ಏನಾರು ಗೊತ್ತಾದೆ? ನೀ ಆಡಿಕೆ ಹೋಗು. ನೀ ಆಡಿಕೆ ಹೋಗ್ಬೇಡ, ಹೋಗ್ಬೇಡ. ನೀ ಆಡಿಕೆ ಹೋಗ್ಬೇಡ, ನೀ ಆಡಿಕೆ ಹೋಗ್ಬೇಡ. ಯಾಕೆ? ಮಳೆ ಬಂದದೆ, ಶೀತ ಅದು, ನೆಗಡಿ ಅದು. ಬೇರೆ ನೀ ತೋಟಕ್ಕೆ ಹೋಗು, ನೀ ತೋಟಕ್ಕೆ ಹೋಗ್ಬೇಡ, ಹೋಗ್ಬೇಡ. ಅಲ್ಲಿ ಹೋಗ್ಬೇಡ ಅಂತಾನು ಬಳಸಕ್ಕೆ ತೊಂದರೆ ಇಲ್ಲ. ಈಗ ನೀವು ಅರೆ ಭಾಷೆಯಲ್ಲಿ
ನೇರ ಕನ್ನಡದಲ್ಲೇ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರೆ ಹೋಗ್ಬೇಡ ಅಂತ ಹೇಳಿ ಬಂದದೆ, ಆದ್ರೆ ಹೋಗ್ಬೇಡ ಅಂತ ಹೇಳುವಂಥದ್ದು ಕೂಡ ಯಥಾರೂಪ, ಯಾವುದೇ ಸಮಸ್ಯೆ ಇಲ್ಲ. ಬೇರೆ ಪ್ರವೀಣಾಕೆ ನೀ ಜಂಬರಕ್ಕೆ ಹೋಗು, ಹೋಗ, ಸೂಪರ್. ಜಂಬರಕ್ಕೆ ಹೋಗ್ಬೇಡ. ಹೋಗ್ಬೇಡ ಅಷ್ಟೇ, ಹೋಗ್ಬೇಡ ಹೋಗ್ಬೇಡ. ಹೋಗ್ಬೇಡನ ಹೋಗ್ಬೇಡ. ಹೋಗ್ಬೇಡ ಕನ್ನಡದಲ್ಲೂ ಅದೇ ಇದೆಲ್ಲ, ಹೋಗ್ಬೇಡ. ಹೌದು. ಈಗ ಇದನ್ನೇ ನಾವೆಂತ ಮಾಡಿರ್ತೇವ್ರೆ, ಇದು ಮರ್ಜ್ ಮಾಡ್ರೆ ಬೇಡ ಅನ್ನೋದು ಮರ್ಜ್ ಆಗೋಗುತ್ತೆ. ಸ್ವರಾಕ್ಷರನ ತೆಗ್ದಾರೆ ಇಲ್ಲಿ ನೋಡಿ, ಗಾ ಗ ಪ್ಲಸ್ ಆ ಹೋಯ್ತಲ್ಲ ಇಲ್ಲಿ, ಹಂಗೆ ಬೇ ಇಲ್ಲ, ಬೇ ಇಲ್ಲ, ಬೇ ಇಲ್ಲ. ಅದು ಹೋಗ್ಬೇಡ. ಹೌದು ಹೌದು ಹೌದು. ಬ ಪ್ಲಸ್ ಎ ಇತ್ತಲ್ಲ, ಈ ಎ ಎನ್ನುವಂತಹ ಸ್ವರ ಪದ ಹೋಯ್ತಲ್ಲಿ, ಹೋಗ್ಬೇಡ. ಹೌದು, ಅಷ್ಟೇ. ಎರಡು ಸ್ವರ ಹೋತಿಲ್ಲಿ, ಗ ಪ್ಲಸ್ ಆ, ಬ ಪ್ಲಸ್ ಎ, ಆ ಮತ್ತು ಎ ಇದೆರಡು ಹೋಗ್ತಲ್ಲಿ. ನೀ ಅಣ್ಣನ ಮನೆಗೆ ಹೋಗ್ತಾವಳ. ನೀ ಅಣ್ಣನ ಮನೆಗೆ ಹೋಗ್ತಾವಳ, ಸೂಪರ್. ಮತ್ತೆ ನೀ ಅಣ್ಣನ ಮನೆಗೆ ಹೋಗ್ತಾ ಇಲ್ಲೇ. ಹೋಗ್ತಾ ಇಲ್ಲೇ, ಕರೆಕ್ಟ್. ಮತ್ತೆ ಎಲ್ಲಿಗೆ ಹೋಗ್ತಾವಳ? ಅಮ್ಮನ ಮನೆಗೆ. ಅಮ್ಮನ ಮನೆಗೆ ಹೋಗ್ತಾಳ ಅಷ್ಟೇ, ಅವ್ರ ಮನೆಗೆ ಹೋಗ್ಬೇಡ. ಹೋಗ್ಬೇಡ. ನೀ ದೇವಸ್ಥಾನಕ್ಕೆ ಹೋಗ್ಕೊಟ್ಟು ನೀ ದೇವಸ್ಥಾನಕ್ಕೆ ಹೋಗಕ್ಕಿಲ್ಲ. ಹೋಗುತ್ತಿಲ್ಲ, ಹೋಗಿಲ್ಲ, ಹೋಗಿಲ್ಲ, ಹೋಗ್ತಿಲ್ಲ. ನಾ ಬೆಂಗಳೂರಿಗೆ ಹೋಗ್ಯಾ ಉಟ್ಟು, ಹೋಗ್ಯಾ ಉಟ್ಟು, ಬೆಂಗಳೂರಿಗೆ ಹೋಗ್ಯಾತ್ಲೆ. ಹೋಗ್ಯಾತ್ಲೆ, ಅದು ಕರೆಕ್ಟ್. ಡನ್ ಡನ್ ಡನ್. ಈಗ ಹೋಗಿ ಆತ್ಲೆ, ಹೋಗಿ ಆಗ್ಬಿಟ್ಟು. ಸಪೋಸ್ ಹೋಗ್ಲಿಕ್ಕೆ ಆತ್ಲೆ, ಆಗ ಹೋಕೆ ಆತ್ಲೆ ಅಂತೇಳಿ, ಹೋಕೆ ಆತ್ಲೆ. ಅದೇ ಈಗ ನಾ ಹೇಳ್ದಂಗೆ ನೋಡಿ, ಈಗ ನಾವು ಒಂದು ಮದ್ವೆ ಮನೆಗೆ ನಾವ್ಗೆ ಆಮಂತ್ರಣ ಉಟ್ಟು, ಕಾಗದ ಬಂದುಟ್ಟು, ಅದ್ರಲ್ಲಿ ಯಾವ ಯಾವ ರೀತಿಯಲ್ಲಿ ನಾವು ಬದಲಾವಣೆ ಮಾಡಿಕೊಂಡವೆ. ಮೊದಲನೇ ಸಲ ಈಗ ಒಂದು ಬೇರೆ ಅಲ್ಲ, ನನ್ನ ಫ್ರೆಂಡ್ನ ಮದುವೆ ಆಗ್ತಾ ಹುಟ್ಟಿದ್ರಲ್ಲಿ ಗೊತ್ತಾತ್, ಆದ್ರೆ ಅವ ಕಾಗದ ಕೊಟ್ಟತ್ಲೆ. ಕಾಗದ ಕೊಡದವರ ಮದುವೆಗೆ ಹೋದು ಹಿಂಗೆ, ಆಗ ನಾವೆಂತ ಹೇಳುವೆ, ನಾ ಮದುವೆಗೆ ಹೋದುಲೆ ಅಂತ ಅಲ್ಲ. ಆಗ ಇನ್ನೊಮ್ಮೆ ತುಂಬಾ ಕ್ಲೋಸ್ ಫ್ರೆಂಡ್ ಹಾಗೆಂತ ಮದುವೆಗೆ ಹೋಗೂತ ಮನ್ಸುಟ್ಟು, ಆದರೆ ಈ ವರ್ಕ್ ಬಿಸಿ ಆಗಕ್ಕೆ ಹೋಕೆ ಆತ್ಲೆ, ಹಾಗೆಂತ ನಾವ್ ಹೇಳಿ ನಂಗೆ ಹೋಕೆ ಆತ್ಲೆ ಹಂಗೆ. ಈಗ ಕಾಗದನೇ ಸಿಕ್ಕದ ಕಾರಣ ಹೋಗ್ತೇವೆ ನಾವೆಂತ ಹೇಳುವೆ, ನಂಗೆ ಹೋಗಿ ಇಲ್ಲೇ ಅಂತ ಹೇಳುವೆ ಅಲ್ಲ. ಈ ತರ ಇದು ಈ ಒಂದೇ ಫಂಕ್ಷನ್ ಆದರೂ ಸಹ ಅಲ್ಲಿನ ಒಂದು ಪರಿಸ್ಥಿತಿನ ನೋಡಿಕೊಂಡು ನಾವು ಬದಲಾವಣೆ ಮಾಡ್ತಾ ಹೋದವೆ. ಹಂಗಾಗಿ ಸರ್, ನಂದು ಡೌಟ್. ಪ್ಲೀಸ್ ಇದು ನನಗೆ ಹೋಗಲಿದೆ ಅಂತ ಇದೆಯಲ್ಲ, ಹೋಗಲಿಕ್ಕಿದೆಯಾ ಅಥವಾ ಹೋಗಲಿದೆ? ಹೋಗಲಿದೆ, ಹೋಗಲಿಕ್ಕಿದೆ. ಇಲ್ಲ, ಗಮನಿಸ್ಕೊಳ್ಳಿ, ಹೋಗಲಿದೆ. ನನಗೆ ಹೋಗ್ಬೇಕು ಇವಾಗ, ಎಷ್ಟೊತ್ತಿಗೆ? 1/4 ಗಂಟೆ ಬಿಟ್ಟು. ಹೋಗ್ಲಿಕ್ಕಿದೆ ಅಂತ. ನಾಳೆ ಹೋಗ್ಲಿಕ್ಕಿದೆ. ಅದೇ ನನಗೆ ಹೋಗಲಿದೆ ಅಂತ ಅಂದಾಗ, ನನಗೆ ಇರುವಂತ ಕೆಲಸ ಹೋಗಲಿದೆ, ಅದಕ್ಕೆ ಇದು ಓಕೆ ಆಗತ್ತಾ? ಈ ಹೇಳ್ಬೋದಾ? ಹೇಳ್ಬೋದು. ಅಂದ್ರೆ ನಂಗೆ ಕೆಲಸ ಹೋಗ್ಕೊಟ್ಟು ಅಂತ. ಹೌದು ಹೌದು, ನಂಗೆ ಹೋಗ್ಕೊಟ್ಟು, ನಂಗೆ ಹೋಗ್ಕೆಲ್ಲ ಹಂಗೆ. ಅಂದ್ರೆ ಈಗಿರುವ ಕೆಲಸ ನಾನು ಕಳ್ಕೊಳ್ತಿದ್ದೀನಿ ಅನ್ನೋ ಒಂದು ಅರ್ಥದಲ್ಲಿ ನನಗೆ ಕೆಲಸ ಹೋಗಲಿದೆ. ಆಗ ನಾವೆಂತ ಮಾಡತ್ತ ಹೇಳ್ರೆ, ಅಲ್ಲಿ ಆವಾಗ ಬದಲಾವಣೆ ಮಾಡುವ. ಹೆಂಗಂತ ಹೇಳ್ರೆ, ಈಗ ನನ್ನ ಇದ್ದ ಕೆಲಸ ಹೋಗ್ತಾ ಉಟ್ಟು ಅಂತ ಹೇಳುವೆ. ಹೋಗೋಕ್ಕೂನು ಆಗುತ್ತಲ್ಲ ಸರ್, ಹೋಗೋಕು. ನಂಗೆ ಹೋಗು ಲಾಸ್ಟಿಗೆ ಬನ್ನಿ ನೋಡಿ, ನಂಗೆ ಹೋಗು. ಸರ್, ಹಿಂಗೂ ಹೇಳ್ಬೋದಲ್ಲ, ನೀ ಮದುವೆಗೆ ಬಂದರೆ ನಾನು ನಿನ್ನೊಟ್ಟಿಗೆ ಬನ್ನೆ. ನಿನ್ನೊಟ್ಟಿಗೆ ಬನ್ನೆ. ಹೌದು.
ನೀ ಮದುವೆಗೆ ಹೋಗದಿದ್ದರೆ ನಾವು ಹೋದುಲೆ. ನಾ ಹೋದುಲೆ ಅಷ್ಟೇ. ಸೂಪರ್, ಸುಲಭ. ನೀ ಮದುವೆಗೆ ಹೋದರೆ ನಾ ನಿನ್ನೊಟ್ಟಿಗೆ ಬನ್ನೆ. ಹ, ನೀ ಹೋಗದಿದ್ದರೆ ನಾ ಬಾದುಲೆ. ಅಥವಾ ಹಿಂಗೂ ಹೇಳುವ, ನಿಂಗೆ ಬೆಂಗಳೂರಿಗೆ ಹೋಗ್ಕೆಟ್ಟೋ ನಾ ನಿನ್ನೊಟ್ಟಿಗೆ ಹೋಗಿ ಬಿಡಕ್. ಏಕೆ? ಈಗ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಫ್ರೆಂಡ್ ಬೆಂಗಳೂರಿಗೆ ಬಂದದೆ, ಆದ್ರ ನೀವಿಗೆ ಡೆಲ್ಲಿಗೆ ಹೋಗು. ಆಗ ಯೂಶುವಲಿ ನಾವೆಂತ ಹೇಳುವಂತ ಹೇಳಿದ್ರೆ ಹೋಗಿ ಬಿಡಕ್ ಅಂತ ಹೇಳುವ, ಆದರೆ ಅದು ನಿಜವಾಗಿ ಹೋಗಿ ಎಲ್ಲ ಬಂದು ಬಿಡಕ್. ಯಾಕಂದ್ರೆ ನೀವು ಜೊತೆಗೆ ಹೋದು ಅವನೊಟ್ಟಿಗೆ. ಹಾ, ನಿನ್ನೊಟ್ಟಿಗೆ ಬಂದು ಬಿಡಕ್. ಅಥವಾ ಹಿಂಗೆ, ನೀ ಬೈಕ್ ತಂದು ನೀ ಬೈಕ್ ತಂದು ಕೊಡು, ನಾ ಹೋಗಿ ಬಿಡಕ್. ಕರೆಕ್ಟ್ ಅಲ್ಲ? ಈಗ ನೀವೇ ಹೋಗಕ್ಕೆ ವಾಹನ ಇರ್ತದೆ, ಹಾಗೆಂತ ಮಾಡ್ರೆ ನೀ ಬೈಕ್ ತಂದು ಕೊಡು, ನಾ ಹೋನೆ. ಒಂದರ್ಥದಲ್ಲಿ ನಾ ಹೋನೆ ಅಂದ್ರೆ ಕನ್ಫರ್ಮ್. ಅದನ್ನೇ ಭವಿಷ್ಯತ್ತಿಗೆ ಹೇಳ್ಬೇಕಂತ ಹೇಳ್ರೆ ನಾ ಹೋಗಿ ಬಿಡಕ್. ಕನ್ಫರ್ಮ್ ಆಗಿ ನಾ ಹೋನೆ ಅಂತ ಹೇಳ್ರೆ ನಾ ಈಗಳೆ ಹೋನೆ, ಆತರ. ಹೋಗಿ ಬಿಡಕ್ ಅಂದ್ರೆ ಏನ್ ಮೀನಿಂಗ್? ಹೋಗಿ ಬಿಡ್ಬಹುದು. ಹೋಗಿ ಬಿಡಬಹುದು. ಹೌದು. ಹೋಗಿ ಬಿಡ್ತೀನಿ ಅಂದ್ರೆ ಹೋಗಿ ಬಿಡ್ತೀನಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹಾಗೆಂತ ಹೇಳ್ತೀವಿ? ನಾ ಹೋನೆ. ನಾ ಹೋನೆ. ಹೋಗಿ ಬಿಡ್ತೀನಿ ಅಂದ್ರು ಸಹ ನಾ ಹೋನೆ. ಇಲ್ಲ ನೋಡಿ, ನಾನು ಈಗ ಉದಾಹರಣೆಗೆ ನಿಮ್ಮ ಫ್ರೆಂಡ್ ಒಬ್ರು ಹೇಳ್ತಾರೆ, ನಿಮಗೆ ಹೋಗ್ಲಿಕ್ಕೆ ವಾಹನ ಇರೋದಿಲ್ಲ, ಆಯ್ತಾ? ಈಗ ನೀವೆಂತ ಹೇಳ್ತೀರಾ? ನೀನು ನಿನ್ನ ವಾಹನ ತಂದು ಕೊಟ್ರೆ ನಾನು ಹೋಗ್ತೇನೆ. ಅವಾಗ ಎಂತ ಹೇಳ್ತೀನಿ? ನಾ ಹೋನೆ, ಆಯ್ತಾ? ನೀನು ವಾಹನ ಎಲ್ಲಾರು ತಂದು ಕೊಟ್ರೆ ನಾನು ಹೋಗ್ಬಹುದು. ಹಾಗೇನ್ ಹೇಳ್ತೀರಾ? ಹೋಗಿ ಬಿಡಕ್. ಹೋಕ್ ಆದ್ರೆ ಇನ್ನೂ ಸುಲಭದ ತರಕ ಹೋಕ್ ಅಷ್ಟೇ. ನಾ ಹೋಕ್ ಹಂಗಂದ್ರೆ ಹೋಗಿ ಬುಡಕ್ ಹೇಳುವಂಥದ್ದು ತಪ್ಪಲ್ಲ, ಅದನ್ನು ಸರಿನೇ. ಅರೆ ಇನ್ನೂ ಸರಳ ಆಗಿ ಹೇಳಂತಂದ್ರೆ ಹೋಗ್ಬಹುದು, ನಾ ಹೋಕ್ ಅಷ್ಟೇ. ಸೊ ಅದೀಗ ಈ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಆ ಪರಿಸ್ಥಿತಿಯನ್ನು ಹೊಂದಿಕೊಂಡಷ್ಟೇ. ಹಂಗಾಗಿ ಹೋಗ್ಬಿಡ್ಬೋದಿತ್ತು, ಒಟ್ಟಿಗೆ ಅಂತ ಹೇಳಕ್ಕೆ ಎಂತ ಸರ್? ಒಟ್ಟಿಗೆ ನಾನು ಇನ್ನೊಟ್ಟಿಗೆ ಹೋಗಿ ಬಿಡಕ್ಕಿತ್ತು. ಅದ್ರ ಒಂದು ಸರಿ, ಅದನ್ನು ಸರಿ ಸರ್. ಹೋಗಕ್ಕಾತ್ ಅಂತ ಹೇಳ್ಬೋದಲ್ಲ ಸರ್? ಹೋಗಕ್ಕಾತು ಅಂದ್ರೆ ಹೋಗ್ಬಹುದು, ಹೋಗ್ಬಹುದು ಅಂತ ಅಲ್ವಾ ಸರ್? ಹೋಗಕ್ಕಾತು ಅಂತ ಹೋಗತ್. ಹೋಗ್ಬಿಡ್ಬೇಕು. ಯೂಶುವಲಿ ಎಂತ ಹೇಳ್ತಾರೆ ಅಂತ ಹೇಳಿ ಕನ್ನಡದಲ್ಲಿ ಆದ್ರೂ ಕೂಡ, ನಾನು ನಿನ್ನ ಜೊತೆಗೆ ಹೋಗುವುದಿಲ್ಲ ಅಂತ ಯಾರು ಹೇಳುದಿಲ್ಲ, ನಾನು ನಿನ್ನ ಜೊತೆ ಬರುವುದಿಲ್ಲ ಅಂತ ಹೇಳುದು ಅಲ್ಲ. ಅವನ ಜೊತೆ ಹೋಗುವುದಿಲ್ಲ, ನಿನ್ನ ಜೊತೆ ಬರುವುದಿಲ್ಲ. ಕನ್ನಡದಲ್ಲಿ ಗಮನಿಸ್ತಾನೆ, ನಿನ್ನ ಜೊತೆಗೆ ಬರುವುದಿಲ್ಲ, ಅವನ ಜೊತೆ ಹೋಗುವುದಿಲ್ಲ. ಹಂಗಾಗಿ ನಾ ಅವನ ಜೊತೆ ಹೋದುಲೆ ಹಂಗೆ. ಓಕೆ, ಈಗ ಇದನ್ನ ನಾವು ವಾಯ್ಸ್ ಚೂರು ಬ್ರೇಕ್ ಆಗ್ತೊಟ್ಟು ಕೇಳಿಸ್ತಾ ಇಲ್ಲ, ಯಾರೋ ಮಾತಾಡ್ತಾರೆ. ಓಕೆ ಸರಿ, ಈಗ ಇದನ್ನೇ ನಾವು ಮುಂದೆನ ಕ್ಷಮಿಸಿ, ಇದು ಉತ್ತಮ ಪುರುಷ ನೋಟ್, ಇದಿಲ್ಲ, ಇದು ಪ್ರಥಮ ಪುರುಷ. ಸ್ಲೈಡ್ಸ್ ಕಂಪ್ಲೀಟ್ ಮಾಡಿಕೆ ಆತ್ಲೆ, ಫುಲ್ ಬಿಸಿ ಅದರಿಂದ. ಸರಿ, ಆದರೆ ಇಲ್ಲಿ ಅರೆ ಭಾಷೆಯಲ್ಲಿ ಬರುವಂತದ್ರ ಬರ್ದಾಳೆ. ಇಲ್ಲಿ ಅವ ಹೋತ್ಲೆ, ಇಲ್ಲಿ ಆಗ ನಾ ಹೇಳ್ದಂಗೆ ಹೋತ್ಲೆ, ಇದರ ಹೋತ್ಲೆ. ಅವ ಹೋದು ಕನ್ಫರ್ಮ್ಡ್. ಅವ ಹೋಕಿಲೆ, ಅದು ಕನ್ಫರ್ಮ್ಡ್. ಅವ ಹೋಗಿದ್ದದೆ, ಇದು ಫ್ಯೂಚರ್ಗೆ ಹೋದೆ, ಅವ ಮುಂದೆ ಹೋದ್ದು. ಇಲ್ಲಿ ಅವ ಹೋಗಿರ್ದುಲೆ, ಅವನು ಹೋಗಿರುವುದಿಲ್ಲ. ಹಂಗೆ ಅವ ಹೋಗ್ತಾ ಉಟ್ಟು, ನಾಳೆ ನನ್ನ ಮಂಗ ಬೆಂಗಳೂರು ಹೋಗ್ತಾ ಉಟ್ಟು, ಅಥವಾ ಇಂದು ಅವ ಈಗ ಹೋಗ್ತಾ ಉಟ್ಟು,
ನೀ ಅವನೊಟ್ಟಿಗೆ ಹೋಗು ಆತರ. ಅಥವಾ ಇನ್ನೊಬ್ಬಂದು ಕೇಳಿದೆ, ನಿಮ್ಮ ಮಂಗ ಬೆಂಗಳೂರು ಹೋದೆನಾ? ಆಗ ಇಲ್ಲೇ, ಅವ ಹೋಗ್ತಾ ಇಲ್ಲೇ, ಅವ ಹೋಗ್ತಾ ಉಟ್ಟು ಹೋಗ್ತಾ ಇಲ್ಲೇ, ಅವ ಹೋಗ್ತಾ ಇತ್ತು. ಸರ್ ಅದು ನಾಳೆಗೂ ಹೋಗ್ತಾ ಉಂಟು ಅಂತ ಅವನ್ ನಾಳೆ ಹೋದೆ ಅಂತ ಆಗುತ್ತಲ್ಲ? ಇಲ್ಲ, ನಾಳೆ ಹೋಗ್ತಾ ಉಟ್ಟು ಅಂತೇಳಿ ಬಳಕೆ ಬಂದದೆ. ಹೌದಾ? ಹೌದು, ಅವ ನಾಳೆ ಹೋಗ್ತಾ ಉಟ್ಟು, ಅವ ಇಂದು ಹೋಗ್ತಾ ಉಟ್ಟು, ಅದೇ ಇಂದು ಹೋಗ್ತಾ ಉಂಟು, ನಾಳೆ ಹೋಗ್ತಾ ಉಟ್ಟು, ಹೋದೆ, ನಾಳೆ ಹೋದೆ ಅಂತ ಹೋದು, ನಾಳೆ ಹೋದು, ನಾಳೆ ಹೋದು, ಹೋದೆ, ಹೋಗ್ತಾ ಉಟ್ಟು ಅರ್ಥಗೊಂದೆ. ಆದರೆ ಇದರ ನಾವು ವ್ಯಾಕರಣಬದ್ಧವಾಗಿ ಮಾಡಿಕೆ ಹೋದರೆ ನಾಳೆ ಹೋದೆ ಅಂತೇಳಿ ಹೇಳುವೆ ನಾವು. ಆದ್ರೆ ನಮ್ಮ ಇದೀಗ ಬೇಸಿಕ್ ಕ್ಲಾಸ್ ನಾವು ಯಾವುದೇ ಕಾರಣಕ್ಕೂ ವ್ಯಾಕರಣದ ಬಗ್ಗೆ ಗಮನನೇ ಕೊಟ್ಟತ್ಲೆ, ಹಂಗೆ ಆದ ಕಾರಣ ನಾವು ಅದರ ಬಗ್ಗೆ ತಲೆ ಕೆಡಿಸಿಕೊಂಡತ್ಲೆ. ಈಗ ವ್ಯಾಕರಣ ಪ್ರಕಾರ ಆದರೆ ಅವ ನಿನ್ನೆ ಹೋಗಿತ್ತು, ಇಂದು ಹೋದೆ, ನಾಳೆ ಹೋದು, ನಾಳೆ ಹೋದು. ಹಂಗಾದ ಕಾರಣ ಇದು ಸೆಕೆಂಡ್ ಸ್ಟೆಪ್. ಸೊ ಹಂಗಾಗಿ ಅದರ ಬಗ್ಗೆ ತಲೆ ಕೆಡ್ಸಿಕೊಂಬೇಡಿ. ಈಗ ಮಾತಾಡ್ಕಂತ ಏನ್ ಹೇಳಿ, ಅವ ಇಂದು ಹೋಗ್ತಾ ಉಂಟು, ನಾಳೆ ಹೋಗ್ತಾ ಉಂಟು, ಅಥವಾ ಇಂದು ಹೋದೆ, ನಾಳೆ ಹೋದೆ, ಇಂದು ಹೋದು. ಆಗ ಇಂದು ಹೋದು ಅಂತೇಳಿ ಅವ ಈಗ ಇಂದು ಸಾಯಂಕಾಲ ಹೋದು ಅಂತೇಳಿ ಅರ್ಥ. ನಾಳೆ ಹೋದು, ನಾಳೆನೂ ಹೋಗಬಹುದು, ಈ ತರಕ್ಕೆ. ಹಂಗಾಗಿ ಭಾಷೆ ತಪ್ಪಿ ಹೋತ್ಲೆ ಅಲ್ಲಿ ವ್ಯಾಕರಣದಲ್ಲಿ ಅಷ್ಟೇ ತಪ್ಪುದು, ಅದರ ಬಗ್ಗೆ ಗಮನ ಬೇಡ. ಈಗ ಅವ ಹೋಗ್ತಾ ಇರ್ದು, ಅವನು ಹೋಗ್ತಾ ಇರುವನು, ಅದಿಲ್ಲಿ ಬೇನಾಕತ್ತ ಅವ ಹೋಗ್ತಾ ಇರಿಕಿಲೆ, ಅವ ಹೋಗ್ತಾ ಇರಿಕಿಲೆ. ಅವನು ಹೋಗಿದ್ದಾನೆ, ಅವ ಆಲ್ರೆಡಿ ಹೋಗಿ ಆಗ್ಬಿಟ್ಟು, ಅವಂತ ಹೇಳ್ರೆ ಅವ ಹೋಗ್ಬಿಟ್ಟು. ಅವ ಹೋಗ್ಲಿಲ್ಲ ಅಂತ ಹೇಳಿಕೆ ಅಂತ ಹೇಳ್ರೆ ಅವ ಹೋಗ್ತಲೆ. ಅವ ಹೋಗಿರ್ದು, ಅಲ್ಲಿ ಎಂತದೋ ಗಲಾಟೆ ಆಗಿತ್ತು ಗಡ, ಅದರ ನೋಡಿಕೆ ಅವ ಹೋಗಿರ್ದೋ. ಅಪ್ಪ ಕೇಳು, ಇದು ಕಾಮನೆಸ್ಟ್ ಮಕ್ಕಳೊಟ್ಟಿಗೆ ಅಲ್ಲ, ಅದು ಅಮ್ಮನೊಟ್ಟಿಗೆ ಅಂತ ಅಲ್ಲಿಂದ ಗಲಾಟೆ ಆಗ್ತಿತ್ತು ಗಡ, ನಿನ್ನ ಮಂಗೋಗಿ ಪೆಟ್ಟು ಮಾಡಿಕೊಂಡು ಬಂದ್ಬಿಟ್ಟು ಆತ. ಅಷ್ಟೊತ್ತಿಗೆ ಅಪ್ಪ ಒಂದೋ ಹೇಳ್ದು, ಅವ ಹೋಗಿರ್ದು, ಅವ ಅಂತ ಪೋಕರಿನೇ ಅಂತೇಳಿ. ಅಷ್ಟೊತ್ತಿಗೆ ಅಮ್ಮ ಹೇಳುವೆ, ಇಲ್ಲೇ ಅವ ಹೋಗಿರಿಕಿಲ್ಲ, ಅವ ಒಳ್ಳೆ ಹೈದ, ಪಾಪ ಹೈದ, ಅವ ಹಂಗೆ ಹೋಗವ ಅಲ್ಲ, ಅವ ಹೋಗಿರಿಕಿಲ್ಲ ಅಂತ. ಅವ ಹೋಗಿತ್ತು, ಅದು ಸ್ಪೆಸಿಫಿಕ್, ಕನ್ಫರ್ಮ್. ಅವ ಹೋಗಿತ್ಲೆ, ಅದು ಕನ್ಫರ್ಮ್, ಅವ ಹೋಗ್ಲೇ ಇಲ್ಲ ಅಂತ. ಅವ ಹೋಕು, ಅವನು ಹೋಗಬೇಕು ಅಂತೇಳಿ. ಆದ್ರೆ ಅವ ಹೋಗಿಲೆ, ಹೆಂಗೆ? ಅವ ಹೋಗುದಿಲ್ಲ ಅಂತ. ಅವ ಹೋಗಿಲೆ ಹೀಗೆ ನಾವು ಹೇಳುವೆಲ್ಲ, ಈಗ ನೀ ಹಿಂಬತ್ ಹಾಕೊಂಡ್ರೆ ಅಂಗಡಿಗೆ ಹೋಗಿವ ಅಣ್ಣ ಅಂತಾರೆ. ಅರೆ ನಮ್ಮ ಮಕ್ಕ ಪಬ್ಜಿ ಆಟ ಆಡೋದ್ರಲ್ಲೇ ಬಿಸಿ ಇದ್ದಾವೆ, ಅವ ಹೋಗಿಲ್ಲ. ಹಂಗೆ ಅವ ಹೋಗಿಯೇ ಹೋಗು, ಕನ್ಫರ್ಮ್, ಅವ ಹೋಗಿಯೇ ಹೋಗು. ಈಗೆಂತ ಆಡ್ದೆ, ಅವ ಹೊಕ್ಕೇಲೆ, ಕನ್ಫರ್ಮ್ ಆಗಿ ಹೇಳ, ಇಲ್ಲಪ್ಪ ಅವ ಹೋಗಕ್ಕೆ ಚಾನ್ಸೇ ಇಲ್ಲ, ಅವ ಹೋಗೇಲೆ ಅಂತ. ಹಂಗೆ ಇದು ಸಕಾರಾತ್ಮಕ ನಕಾರಾತ್ಮಕ ಏಕವಚನಗಳಲ್ಲಿ ನೋಡ. ಇದರಿಂದ ಚೂರು ಸೆಂಟೆನ್ಸ್ ಮಾಡಿ ನೋಡ, ಒಂದೊಂದು ಪದಗಳ ಸೇರಿಸಿಕೊಂಡದು. ಮೀನಕ್ಕ ಹೇಳಕ್ಕ, ಹೇಳಿ ಧಾರಾಳ. ಅಮ್ಮಂದರಿಗೆ ಮಾಡಿಕೆ ಸುಲಭ ಈ ವಾಕ್ಯ, ಯಾಕೆಂತೇಳಿ ಮಕ್ಕಳಿಗೆ ಬೊಯ್ದು ಅಭ್ಯಾಸ ಆಗಿದ್ದದು. ಹಂಗೆ ಅವ ಸುಳ್ಳೆಕ್ಕೆ ಹೋತು, ಅವ ಸುಳ್ಳೆಕ್ಕೆ ಹೋತ್ಲೆ, ಕನ್ಫರ್ಮ್ಡ್, ಕರೆಕ್ಟ್. ಬೇರೆ ಅವನು ನಾಸಿಕ್ಗೆ ಹೋದು, ಅವ ನಾಸಿಕ್ಗೆ ಹೋಗಿಲ್ಲ. ಹೋಗಬಹುದು, ಹೋಗ್ಲಿಕ್ಕಿಲ್ಲ. ಇಲ್ಲೆಲ್ಲ ಲೇನೆ ಬಂದಿಟ್ಟು ಅದು ಹೋಗ್ಲಿಕ್ಕಿಲ್ಲ. ಮತ್ತೆ PPT ಸ್ವಲ್ಪ ವೇರಿಯೇಷನ್ಸ್ ಇರ್ಬೋದು, ನಾವೆಲ್ಲ ನೀವು ಕೊಡಕ್ಕೆ ಮೊದಲು ಒಮ್ಮೆ ರೀಚೆಕ್ ಮಾಡಿ, ಸ್ಪೆಲ್ಲಿಂಗ್ ಚೆಕ್ ಮಾಡಿ ನೀವು ಕೊಟ್ಟ ಮತ್ತೊಮ್ಮೆ ಆಯ್ತಾ ಸರ್. ಅವ ಮದ್ವೆಗೆ ಹೋಗ್ತಾ ಇತ್ತು, ಆದರೆ ಮಳೆ ಬಂದ ಕಾರಣ ಹೋಗ್ತಾ ಇಲ್ಲೇ. ಸೂಪರ್, ಎಕ್ಸಲೆಂಟ್. ಇಲ್ಲಿ ಹೋಗ್ತಾ ಇಲ್ಲೇ ತಿಳಿಯಾದೆ, ಅಥವಾ
ಹೋದುಲೆತನು ಅದೇ. ಹೋದುಲೆ. ಅವ ಮದ್ವೆಗೆ ಹೋಗ್ತಾ ಇತ್ತು, ಅಲ್ಲಿ ಅದು ಇನ್ನೂ ಆಳವಾಗಿ ಹೋಗ್ತಾನೆ ಅಂತ ಹೇಳಿದ್ರೆ ಹೋಗ್ತಾ ಇತ್ತು ಹೇಳುವಂಥದ್ದು ಇನ್ನೂ ಗ್ರಾಮ್ಯಕ್ಕೆ ಹೋಗ್ತಾನೆ. ಅವ ಮದ್ವೆಗೆ ಹೋಗವ ಆದರೆ ಮಳೆ ಬಾತ್ ಹಂಗಾಗಿ ಹೋದುಲೆ. ಆದ್ರೆ ಇಲ್ಲಿ ಇದೆರಡು ಸಮಾನೆ, ಇದೂನು ಸಮ. ಹೋಗ್ತಾ ಇತ್ತು, ಹೋಗ್ತಾ ಇಲ್ಲ. ಅಥವಾ ಮದ್ವೆಗೆ ಹೊರಟವ ಅಂತ ಹೇಳ್ವೆ, ಅವ ಮದ್ವೆಗೆ ಹೊರಟವ ಅಷ್ಟೊಂದು ಮಳೆ ಬಾತ್ ಯಾಕೆ ಹೋದುಲೆ, ಆತರ. ಅವನು ಶಾಲೆಗೆ ಹೋಗಿದ್ದಲೆ ಹೋಗಿದ್ದದೆ. ಹಲೋ, ಸ್ಲೈಡ್ ಒಂಚೂರು ಮಿತಿ ತಿತ್ತಾಂಡ ಅಂದ ಮಾಡ್ನೆ. ಹ ಅವನು ಶಾಲೆಗೆ ಹೋಗಿದ್ದದೆ. ಅವನು ಶಾಲೆಗೆ ಹೋಗಿದ್ದದೆ. ಅವ ಶಾಲೆಗೆ ಹೋಗಿದ್ದದೆ. ಅವನು ಶಾಲೆಗೆ ಹೋಗಿರ್ದಲೆ. ಅವ ಶಾಲೆಗೆ ಹೋಗಿರ್ದುಲೆ. ಕರೆಕ್ಟ್. ಸರ್ ಅದು ಅವ ಶಾಲೆಗೆ ಹೋಗ್ತಾ ಬಿಟ್ಟು ಏನೋ ನೆನಪಾಗಿ ಹೋಮ್ವರ್ಕ್ ಮಾಡ್ತಲೆ ಅದಕ್ಕೆ ಅವ ಹೋಗ್ತಾ ಇಲ್ಲ. ಅವ ಶಾಲೆಗೆ ಹೋಗ್ತಾ ಇದ್ದ ಅಂದ್ರೆ ಅವನು ಹೋಗ್ತಾ ಇದ್ದಾನೆ ಅದೆಯಲ್ಲ, ಅವ ಶಾಲೆಗೆ ಹೋಗ್ತಾ ಬಿಟ್ಟು ಮಧ್ಯಕ್ಕೆ ಎಂತದು ನೆನಪ ಹಾಕಿ ಅದು ನೆನಪಾಗಿ ಹಂಗಾಗಿ ಅವ ಹೋಗ್ತಾ ಇಲ್ಲ. ಅದು ಇದು ಎಂತ ಆಗುತ್ತೆ ಸರ್? ಅದು ಏನೋ ನೆನಪಾಗಿ ಅನ್ನೋದಕ್ಕೆ ನೆನಪಾಗಿ ಏನೋ ನೆನಪಾಗಿ ಅಂತ ನೆನಪಾಗಿ ಬುತ್ತಿ ನೆನಪಾಗಿ ಅವ ಶಾಲೆಗೆ ಹೋಗ್ತಾ ಇಲ್ಲೇ ಅಂತ ಹೌದು. ಅಥವಾ ಹಿಂಗೆ ಉಂಟು, ಅವ ಶಾಲೆಗೆ ಹೋಗ್ತಾ ಉಟ್ಟು ಇಂದು ಜ್ವರ ಹಂಗಾಗಿ ಅವ ಹೋಗ್ತಾ ಇಲ್ಲ. ಅಥವಾ ತಲೆನೋವು ಬಂದು ಅವ ಹೋಗ್ತಾ ಇಲ್ಲ ಅಂತ ಹೇಳ್ಬೋದಾ? ಹೌದು. ಅದು ಹಿಂಗೂ ಮಾಡಕ, ಅವ ಶಾಲೆಗೆ ಹೋಗ್ತಾ ಉಟ್ಟು ಇಂದು ರಜೆ ಅವ ಹೋಗ್ತಾ ಇಲ್ಲ. ಸರ್ ಹೋಗಿಯೇ ಹೋಗು. ಕರೆಕ್ಟ್. ಹೋಗಿಲೆ. ಸೂಪರ್. ಅವ ಆಟಾಡಿಕೆ ಹೋಗಿಯೇ ಹೋಗು, ಆದ್ರೆ ಕಾಲ್ ಬೇನೆ ಹಂಗಾಗಿ ಅವ ಹೋಗಿಲೆ ಅಷ್ಟೇ. ಆದರೆ ಹಿಂಗೆ ಮಾಡಕ್ ನೀವು ಸ್ಪೆಸಿಫಿಕ್ ಮಾಡ್ರೆ ಅವ ಹೋಗಿಯೇ ಹೋಗು, ಆದರೆ ಕಾಲು ಬೇನೆ ಜೋರು ಇದ್ದರಿಂದ ಅವ ಹೋಗಿಯಲೆ ಅಂತ ಕನ್ಫರ್ಮ್. ಹೋಗಿಲ್ಲ ಅಂತ ಸ್ವಲ್ಪ ಡೌಟ್ ಮೋಸ್ಟ್ಲಿ ಹೋಗಿಲ್ಲ ಅವ ಇಂದ. ಫ್ರೆಂಡ್ಸ್ ಒಟ್ಟಿಗೆ ಗೋವಾಕ್ಕೆ ಹೋಗಿರ್ದು ಫ್ರೆಂಡ್ಸ್ ಒಟ್ಟಿಗೆ ಗೋವಾಕ್ಕೆ ಹೋಗಿರ್ಕಿಲ್ಲ. ಹೌದು. ವೈಲೇಶ್ ಸರ್ ಕೊರೋನಾಂದಾಗಿ ವೈಲೇಶ್ ಸರ್ ಒಂದು ಸೆಂಟೆನ್ಸ್ ಮಾಡ್ರ. ಅವ ಕೆಲ್ಸಕ್ಕೆ ಹೋಗ್ತಾ ಇರ್ದು. ಕೆಲ್ಸಕ್ಕೆ ಹೋಗ್ತಾ ಇರ್ದು. ಸರಿ. ಅವ ಕಾರ್ ಕೆಟ್ಟೋಗಿ ಹೋಗ್ತಾ ಇರ್ಕಿಲ್ಲ. ಹೌದು, ಸರಿ. ಅವ ಆಫೀಸ್ಗೆ ಹೋಗಕ್ಕಿತ್ತು, ಹೊಕ್ಕೆ ಇತ್ತು, ನೆಂಟಂಗ ಬಂದ ಕಾರಣ ಹೋದ್ಲೆ. ನೆಂಟ್ರಿಗ ಬಂದ ಕಾರಣ ಹೋದ್ಲೆ. ಹೌದು. ಅಲ್ಲಿ ನೆಂಟ್ರಿಗ ಯಾಕೆ ಅಂತ ಹೇಳಿದ್ರೆ ಬಹುವಚನ. ನೆಂಟ್ರಿಗ ಬಂದೋ ಅಥವಾ ನೆಂಟ್ರಿಗ ಬಂದ ಕಾರಣ ಹಂಗು ಅದೇ. ಅಥವಾ ಒಬ್ಬನೇ ಆದರೆ ನೆಂಟ ಬಂದ ಕಾರಣ, ಅದು ಸರಿ. ನೆಂಟ ಬಂದ ಕಾರಣ ಅವ ಹೋಗ್ತಾ ಇಲ್ಲ. ಅಲ್ಲಿ ಹಂಗೆ ಮಾಡ್ಕಕ್ಕನೆ ಅಂತ ಹೊಡೆ ಗೊತ್ತಾ, ಈ ಹೋಗ್ತಾ ಹುಟ್ಟು ಹೇಳುದ್ಲೆ. ಆದ್ರೆ ಹಿಂಗೆ ಹೇಳುವೆ, ಅವ ಆಫೀಸಿಗೆ ಹೊರಟು ರೆಡಿ ಇತ್ತು ಆಗ ಎಷ್ಟಾಯ್ತು? ನೆಂಟ್ರು ಬಾತ್. ಯಾಕೆಂತ ಹೇಳಿದ್ರೆ ಅಷ್ಟೊತ್ತಿಗೆ ನೆಂಟ ಬಾತ್. ಹಂಗಾಗಿ ಅವ ಹೋಗ್ತಾ ಇಲ್ಲ. ಇದ್ರೆ
ಹೋಗ್ತಾ ಹುಟ್ಟು ಅಂತ ಹೇಳಿದ್ರೆ ಪ್ರತಿನಿತ್ಯ ಹೋಗ್ತಾ ಇತ್ತು ಅಂತ. ಇಂದು ಈಗ ಹೊರಟವ ಇಂದು ಹೌದು ಹೊರಟವ ಹೌದು ಹೌದು ಈಗ ಹೌದು ಅವ ಕಾಲೇಜಿಗೆ ಹೋಗ್ತಾ ಇತ್ತು ಅಥವಾ ಹುಟ್ಟು ಅಥವಾ ಕಾಲೇಜಿಗೆ. ಈಗ ಇಲ್ಲಿ ಇನ್ನೊಂದು ಬಗೆದು ಬಂದದೆ. ಈಗ ನೋಡಿ, ಅವ ಕಾಲೇಜಿಗೆ ಹೋಗ್ತಾ ಹುಟ್ಟು ಕೊರೋನಾಂದಾಗಿ ಅವ ಹೋಗ್ತಾ ಇಲ್ಲ ಆತಾ. ಎರಡನೇದಕ್ಕೆ ಬನ್ನಿ, ಅವ ಕಾಲೇಜಿಗೆ ಹೋಗ್ತಾ ಇತ್ತು ಆದರೆ ಈಗ ಎಂತಾತ್, ಫ್ರಾಕ್ಚರ್ ಆಯ್ತು. ಫ್ರಾಕ್ಚರ್ ಆಯ್ತು, ಹಂಗಾಗಿ ಕಾಲೇಜಿಗೆ ಹೋಗ್ತಾ ಇಲ್ಲ. ಕಾರಣ ಲಾಯ್ಕ್ ಅರ್ಥ ಆಗಿರ್ದು ತಾತ್ ಈಗ ಧಾರಾಳವಾಗಿ. ಐ ಆಮ್ ವೆರಿ ಹ್ಯಾಪಿ. ಅದು ಹುಷಾರಿಲ್ಲದವು ಯಾರು ಇಲ್ಲ ಮೇಡಮ್ ಅಂತಲ್ಲ. ನಾವು ನರ್ಸಿಂಗ್ ಲೆಕ್ಚರರ್ ಸರ್, ಹಾಗಾಗಿ ಬರೀ ಮೈಂಡ್ ಗೆ ಬರೋದು ಬರೀ ಡಿಸೀಸ್ ಕಂಡೀಷನ್ಸ್. ಅಲ್ಲ, ಅದು ನಾವು ಈಗ ನಾ ಹೇಳ್ದೆ, ನಮ್ಮಲ್ಲಿ ಕಾಲೇಜ್ ಆದರೂ ಸಹ ನಮ್ಮ ಮಕ್ಕಳದು ವೆರಿ ಕಾಮನ್ ಒಂದೇ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಸರ್ ತಲೆನೋವು ಅದಕ್ಕೆ ನಾನ್ ಬರ್ಲಿಲ್ಲ, ಸರ್ ಹೊಟ್ಟೆ ನೋವು ಅದಕ್ಕೆ ನಾನ್ ಬರ್ಲಿಲ್ಲ. ಯಾಕೆ? ಅದೆರಡ್ರು ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ. ಮೆಡಿಕಲ್ ಅಲ್ಲಿ ಇರೋರಿಗೆ ಬರೀ ಜ್ವರ, ಫ್ರಾಕ್ಚರ್, ಆಕ್ಸಿಡೆಂಟ್ ಇದೆ. ಹೌದು ಹೌದು, ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ಸ್. ಹೌದು. ಬೇರೆ ಯಾರು ಸೆಂಟೆನ್ಸ್ ಮಾಡೋಣ? ರಿತೇಶ್ ಒಳರಿಯಾ, ನುಜುಬೇಲವ್, ಕನೆಕ್ಟ್ ಇಲ್ಲ ಅಂತ ಮೋಸ್ಟ್ಲಿ. ಸರಿ, ಬಹುಶಃ ಇದಿಷ್ಟು ಸಾಕಷ್ಟು ಅರ್ಥ ಆಗಿರೋದು ನಿಮಗೆ, ಸಕಾರಾತ್ಮಕ ಹಾಗೂ ನಕಾರಾತ್ಮಕ. ಏಕೆಂತ ಹೇಳಿದ್ರೆ ಸಕಾರಾತ್ಮಕ ಇದ್ದರೆ ಮಾತ್ರ ನಕಾರಾತ್ಮಕ, ನಕಾರಾತ್ಮಕ ಇದ್ದರೆ ಮಾತ್ರ ಸಕಾರಾತ್ಮಕ. ಅದು ಅಲ್ಲಿ ಲೆಫ್ಟ್ ಇದ್ದರೆ ಮಾತ್ರ ರೈಟ್, ರೈಟ್ ಇದ್ದರೆ ಮಾತ್ರ ಲೆಫ್ಟ್. ಹಂಗಾಗಿ ಇದೆರಡು ಬೇಕೇ ಬೇಕು ನಾವು ಈ ಎರಡು ಸೆಂಟೆನ್ಸ್ಗ. ಅಲ್ಲಿ ಆತರ ಸೆಂಟೆನ್ಸ್ ತಪ್ಪಿರೆ ಕೆಲಸ ಕೆಟ್ಟದೆ, ಅದು ನಾವೆಲ್ಲರಿಗೂ ಗೊತ್ತೇ ಉಂಟು ಅಲ್ಲ. ಈಗ ಹೋಗಿ ಇಲ್ಲಿ ಹೋಕುತ್ ಹೇಳುವಂಥದ್ದು ಹೋತ್ಲೆ ಅಂತ ಹೇಳ್ರೆ ಅಲ್ಲಿ ಆಭಾಸ, ಅದು ನಮಗೆ ಅರ್ಥ ಉಲ್ಟಾ ಹೊಡೆದದೆ. ಹಂಗಾಗಿ ಇಂದಿಗೆ ಇಲ್ಲಿಗೆ ಸಾಕು. ಈಗ ಇದರ್ದು ನೋಡಿ, ಬೇಕಾದ್ರೆ ನಾಳೆ ಮಾಡೋ ಇದ್ರೊಮ್ಮೆ ಜಸ್ಟ್ ಮೇಲ್ದ ಮೇಲೆ ಬ್ರಷ್ ಅಪ್ ಮಾಡಿದ ಈ ಏಕವಚನನೇ ಬಹುವಚನಕ್ಕೆ ನಾಳೆಗೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟವೆ. ಈಗ ಇಂದಿಗೆ ನಾವೀಗ ಇಷ್ಟ ಆಳಕ್ಕೆ ಹೋದಿ ಅಂತ ಹೇಳಿದ್ರೆ, ಈಗ ನೋಡಿ ಹೋನೆ, ಬನ್ನೆ, ಹೋವೆ, ಇದೆಲ್ಲ ನಾವು ಕಾಲಗಳಲ್ಲಿ ಹೇಳಿಕೊಟ್ಟಳು. ಹಂಗಾದ ಕಾರಣ ನೆನ್ಪಿಸಿಕೊಂಬುದು ಕಷ್ಟ ಅಂತ ಅನ್ಸುತ್ತೆ ನಿಮಗೆ ಅಲ್ಲ. ಹಂಗಾಗಿ ಸ್ವಲ್ಪ ಆಳಕ್ಕೆ ಇದನ್ನೇ ನಾವು ಸ್ವಲ್ಪ ಬದಲಾವಣೆ ಮಾಡಿದ್ದು ಬಹುವಚನಕ್ಕೆ ನಾಳೆ ತಂದು ಕೊಟ್ಟವೆ. ಈ ಬಹುವಚನಕ್ಕೆ ತಾಕಂದ್ರೆ ನೀವು ಹಿಂದೆ ಈ ಮೊದ್ಲೆ ಅಂತ ನೆನ್ಪಿಸಿಕೊಂಡಿದ್ದಾರೋ ಅದನ್ನ ಒಂದು ಬಾರಿ ಬ್ರಷ್ ಅಪ್ ಮಾಡಿಕೊಂಡು ಬನ್ನಿ, ಹಾಗೆ ಇದು ಅರ್ಥ ಹಾಕಿ ಸುಲಭ ಅದೆ. ಏನಾರು ಪ್ರಶ್ನೆಗಳನ್ನ ಈಗ? ವಿವೇಕ್ ಇಲ್ಲಿ ಹೇಳಿ. ಫಾರ್ಮ್ಗಳಲ್ಲಿ ಜಾಸ್ತಿ ಯಾರು ತೇಜಸ್ ಅವು ಮಾಡ್ತಾವಳೋ, ಜೀವನ್ ಮಾಡ್ಯಾಳ ಬರ್ಲಾಯ್ಕ್, ಜೀವನ್ ಗೌಡ ಪುತ್ತೂರು ಬಾರಿ ಒಳ್ಳೆ ರೆಸ್ಪಾನ್ಸ್ ಕಳ್ಸೇಳೋ. ತೇಜಸ್ ಮಕ್ಕಟಿ ಮತ್ತೆ ಶ್ರೀ ದುರ್ಗಾ ಪ್ರಸಾದ್ ಇವು ಮಾತ್ರ ಮಾಡ್ಯಾಳ. ಇಷ್ಟು ಜನರ ಹೆಸರು ಮಾತ್ರ ಕಂಡದೆ. ಅಸೈನ್ಮೆಂಟ್ಗ ಮಾಡೋಕು ಒಳ್ಳೆ ಒಳ್ಳೆ ಸೆಂಟೆನ್ಸ್ಗ ಕತೆಗ ಬರೇನಿ ಇದ್ದಮ್ಮ, ಹೆಂಗೆ ಬೇಕಾದ್ರೂ ಮಾಡಿ, ಸಣ್ಣ ಸಣ್ಣ ಸೆಂಟೆನ್ಸ್ ಮಾಡಕ್. ನಿನ್ನೆ ಜೀವನ ಮಾಡ್ದಂಗೆ ಒಂದು ಪ್ಯಾರನ ಕನ್ನಡದಲ್ಲಿ ತಕೊಂಡು ಅರೆ ಭಾಷೆಗೆ ತರ್ಜುಮೆ ಮಾಡಿಕ್ಕೆ ಟ್ರೈ ಮಾಡಿ. ಹೌದು, ಅರೆ ಭಾಷೆ ಮಡುಪು ಓದಿದ್ದೀರಾ? ಜಾಸ್ತಿ ಆದಷ್ಟು ಓದಿ, ಪ್ರಾಕ್ಟೀಸ್ ಮಾಡಿ, ಕೇಳಿ, ವಿಡಿಯೋಗಳ ಇದ್ದರೆ ನಿಮ್ಗೆ ಏನಾದ್ರು ಬೇಕು ಅಂತ ಇದ್ರೆ ಕೇಳಕ್ ಓದಿ, ಮತ್ತೆ ಇಂಥ ಸೆಂಟೆನ್ಸ್ ಗಳ ಮಾಡಿ. ಆಗ್ಲೇ ನಮ್ಮ ಭಾಷೆ, ನಮ್ಮ ಶಬ್ದ ಭಂಡಾರಗ ಗಟ್ಟಿ. ಅದು ಕ್ಲಾಸಲ್ಲಿ ಕೇಳಿ ಒಂದ್ ಅರ್ಧ ಗಂಟೆ ಕೇಳಿ ಮುಗ್ದಾಕಿ ಯಾಕನ, ನೀವು ಒಂದು ಗಂಟೆ ಆದ್ರೆ ಅದ್ರ ಎಕ್ಸ್ಪ್ಲೋರ್ ಮಾಡ್ರೆ ಇನ್ನು ಗಟ್ಟಿ ಅದೇ. ಅದು ಹೇಳ್ದಂಗೆ ವಾಪಸ್ ಬಾಯಲ್ಲಿ ರಿಪೀಟ್ ಮಾಡ್ಬೇಕು. ನೀವು ಮ್ಯೂಟ್ ಅಲ್ಲಿ ಇಟ್ರು ಕೂಡ ಅವ್ರು ರಿಪೀಟ್ ಮಾಡ್ತಾರಲ್ಲ, ನೀವು ಬಾಯಿ ಬಿಡ್ಬೇಕು.
ಇಲ್ಲಾಂದ್ರೆ ಬರಲ್ಲ. ಸರ್ ನಾನೊಂದು ವಿಡಿಯೋ ಫಾರ್ವರ್ಡ್ ಮಾಡಿದ್ದೆ, ನೋಡಿದ್ರ ಸರ್? ಅದೇ ಪಿಳ್ಳಿಯ ನೆನಪು ಬಗ್ಗೆ ಪದ್ಯ. ಸಂದೀಪ ಸಿಕ್ಕಿತ್ಲ ಆತ ಸಂದೀಪ್ರೆ? ಗ್ರೂಪ್ ಅಲ್ಲಿ ಫಾರ್ವರ್ಡ್ ಮಾಡಿದ್ನಲ್ಲ ಸರ್. ನಂಗೆ ಸೌತೆಕಾಯಿ ಕೆಂಬೆಕಾಯ ಅದು ನಾನು ಮಾಡಿದ್ದು. ಚೆನ್ನಾಗಿದೆ ಅದು. ಅಲ್ಲ ಗ್ರೂಪ್ ಅಲ್ಲಿ ನಿನ್ನೆ ಫಾರ್ವರ್ಡ್ ಮಾಡಿದ್ನಲ್ಲ, ನಿನ್ನೆ ಕ್ಲಾಸ್ ಹಾಡು ಮಾಡಿದ್ದೆ, ಫಾರ್ವರ್ಡ್ ಮಾಡಿದ್ದೀನಿ ನೋಡಿ. ನೋಡಮ್ಮ, ಚೆಕ್ ಮಾಡ್ನ ಅಕ್ಕನ ಹಾಡು. ಹೌದು ಮಾಡೋಣ. ಸರಿ. ಪಿಳ್ಳಿಯ ನೆನಪು ಪದ್ಯ. ಪಿಳ್ಳಿಯ ನೆನಪು. ಸರಿ ಬಿಟ್ಟು ನಂಗೆ ಚೆಕ್ ಮಾಡ್ನೆ ಮತ್ತೆ. ಓಕೆ ಸರಿ. ನಮ್ಮ ಇವ್ರದ್ದು ಬಿಳಿಮಲೆ ಅವ್ರದ್ದು ಕೇಳಿ ಬರ್ಲೈಕ್ ಮಾತಾಡ್ಯೋಳ ಅರೆ ಭಾಷೆ ಅವೆಂತೆಲ್ಲ ಪದ ಭಂಡಾರಗೆ ಯೂಸ್ ಮಾಡ್ಯೋಳ ನಾನು ಸ್ವಲ್ಪ ಮಾತಾಡ್ಯೋಳ ಹೆಂಗೆ ಭಾಷೆ ಉಳಿಸುದು, ಹೆಂಗೆ ಭಾಷಾ ವೈವಿಧ್ಯತೆ ಏನುಂಟು ಸಣ್ಣ ಇದು ಸಿಕ್ಕಿದೆ. ಯಾಕೆ ಭಾಷೆನ ಪ್ರಾಮುಖ್ಯತೆ ಸ್ವಲ್ಪ ಮಾತಾಡ್ಯೋಳ ಕೇಳಿ. ಅವೇನ್ ಲೈಕ್ ನಿಮಗೆ ಏನಾದೆ ಅಂತ ಹೇಳಿದ್ರೆ ಅದ್ರಲ್ಲಿ ಒಂದ್ ಸ್ವಲ್ಪ ನಾಲೆಜ್ ಸಿಕ್ಕಿದೆ, ಸ್ವಲ್ಪ ಕೇಳ್ದಂಗೆ ಅದೇ, ಒಂದ್ ತಿಳ್ಕೊಂಡಂಗೆ ಅದೇ, ಭಾಷೆ ಬಗ್ಗೆ ತಿಳ್ಕೊಂಡಂಗೆ ಅದೇ. ಹೌದು ಅಂತ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಗಳ ಹಾಕಿದ್ರೆ ಕೇಳ್ರೆ ನಮ್ಗೆ ಭಾಷೆ ಗಟ್ಟಿ ಅದೇ, ತಿಳ್ಕೊಂಡಂಗ ಅದೇ. ಅದ್ ನಮ್ಮ ಉದ್ದೇಶನು ಫಲಕಾರಿ ಅದೇ ಅಂತ. ಯಾವತ್ತು ಭಾಷೆ ಗಟ್ಟಿಯಾದು ನೀವು ಓದಿಗೆ ಶುರು ಮಾಡ್ಕನ, ಬಳಕೆಗೆ ಶುರು ಮಾಡ್ಕನ. ಈಗ ಕನ್ನಡಲ್ಲಿ ನಾನೇ ಹೇಳಿದೆ, ನಂಗೇನೆ ಎಷ್ಟು ಈಗ ನನ್ನದ ಪ್ರೈಮರಿ ಲ್ಯಾಂಗ್ವೇಜ್ ಕನ್ನಡ, ಅರೆ ಹೈಸ್ಕೂಲಿಗೆ ಬಂದ ಮೇಲೆ ಇಂಗ್ಲಿಷ್ ಮೀಡಿಯಂ. ಆದರೂ ನಂಗೆ ಪುನಃ ಕನ್ನಡ ಗಟ್ಟಿಯಾಗಿ ಸ್ಟಾರ್ಟ್ ಆದ್ರೆ ಪುನಃ ಕನ್ನಡಲ್ಲೇ ಓದಿಗೆ ಶುರು ಮಾಡಿದ ಕಾರಣ ನಂಗೆ ನೀವುನು ಹಂಗೀಗ ಗೊತ್ತಿಲ್ಲದ ಕಲ್ತ್ಕೊಂಬೋದು. ನೀವ್ ಯಾಗ ಅರೆ ಭಾಷೆಲಿ ಪುನಃ ಓದಿಕೆ ಶುರು ಮಾಡ್ಕೊಂಡು ಕೇಳಿಕೆ ಶುರು ಮಾಡ್ಕನ. ಆಲ್ರೆಡಿ ಒಂದು ಆಡಿಯೋ ಕ್ಲಾಸ್ ಕಳ್ಸೇಳೆನ, ಆಡಿಯೋ ರೀಸೆಂಟ್ ಆಗಿ ಒಂದು ಕತೆ ಕಳ್ಸಿದ್ದೆ, ಕೇಳರಿಯಾ? ಸರ್ ಅದೊಂದು ಪದ್ಯದ ಅಂಗಡಿ ಇದೆಯಲ್ಲ, ಅದು ಚೆನ್ನಾಗಿದೆ. ಕವನ ಎಲ್ಲ ಅರೆ ಭಾಷೆಯಲ್ಲೇ ಮಾತಾಡೋದಲ್ಲ ಅದು. ಹೌದು. ಆದ್ರೆ ಮತ್ತೊಂದು ಕಾಫಿ ವಿನೋದ್ ಸರ್ ಇದ್ದಾರ ಅಂತದ್ರಲ್ಲಿ. ಕರಿ ಕಾಫಿ ನಾವಿಲ್ಲಿ ಎಲ್ಲೋ ಒಳಲ್ಲ. ವಿನೋದ್ ಸರ್ ಮೇ ಬಿ ಒಂದು ಇದು ಮಾಡಿದ್ರು, ಪ್ರೋಮೋ ಅಲ್ಲಿ ಮಾಡಿದ್ದಾರೆ. ಮತ್ತೆ ಅದರ ಮೂಲ ಕರ್ತೃ ಸ್ಟಾರ್ಟಿಂಗ್ ಅಲ್ಲಿ ಇದ್ರು, ರಿತೇಶ್ ನೂಜಿಬೈಲ್ ಅಂತ. ಈಗ ಲೆಫ್ಟ್ ಆಗಿರ್ಬೋದು ಮೋಸ್ಟ್ಲಿ. ಲೆಫ್ಟ್ ಆಗೋಳನ ಕಾಣಿಸ್ತಾ ಇಲ್ಲ. ಇಲ್ಲ, ಕರಿ ಕಾಫಿ ಬಗ್ಗೆ ಹೇಳಿ ಸ್ವಲ್ಪ ವಿನೋದ್, ನಂಗೆ ಗೊತ್ತಾಗಲಿ ಏನು ಉದ್ದೇಶ. ಕರಿ ಕಾಫಿ ಅಂತ ಹೇಳಿದ್ರೆ ಇನ್ಫೋ ಮೈಂಡ್ಸ್ ಅಂತ ಹೇಳುವಂತದೊಂದು ನ್ಯೂಸ್ ಇದು ವೆಬ್ಸೈಟ್ ಇದೆ. ಅವರು ಅರೆ ಭಾಷೆಯಲ್ಲಿ ಸಾಧನೆ ಮಾಡಿದಂತವ್ರನ್ನ ಒಂದು ಸಣ್ಣ ಸಂದರ್ಶನ ರೀತಿಯಲ್ಲಿ ಕರಿ ಕಾಫಿ ವಿತ್ ಇನ್ಫೋ ಮೈಂಡ್ಸ್ ಅಂತ ಹೇಳುವಂತ ಒಂದು ಇಂಟರ್ವ್ಯೂ ಅನ್ನ ಮಾಡ್ತಾ ಇದ್ದಾರೆ. ಅದರ ಲಿಂಕ್ ಕೂಡ ಶೇರ್ ಮಾಡ್ತಾನೆ. ಇದುವರೆಗೆ ಮೊನ್ನೆ ಕೋಳಿಬಲ್ ಕುಶ್ವಂತ್ ಅವ್ರದ್ದು ಕೂಡ ಮೊದಲ ಇಂಟರ್ವ್ಯೂ ಪ್ರಸಾರ ಆಗಿದೆ. ಅದನ್ನು ಕೂಡ ನಾನು ಲಿಂಕ್ ಹಾಕಿದ ಮನೋಜ್ ಹಾಕಿದ್ದು. ಕುರುಂಟುನ ಕತೆ ಒಂದು ಆಡಿಯೋ ಕ್ಲಾಸ್. ಕತೆ ಅದು ನೀವ್ ಹಾಕಿದ ಊರು ಬದಲಾಗ್ಬಿಟ್ಟು ನಾ ಹಾಕಿದೆ, ನನ್ನ ಊರು ಬದಲಾಗ್ಬಿಟ್ಟು ಅಂತ. ಇನ್ನೊಂದು ಕತೆ ಕೊಟ್ನೆ. ಇನ್ನೊಂದು ಈಗ ಆಡಿಯೋ ರೆಕಾರ್ಡಿಂಗ್ ಇದ್ದದ್ದು ಪಾಚುನ ಪುಚ್ಚ ಪುರಾಣ ಅಂತೇಳಿ ಇಟ್ಟು, ಅದರ ಜಸ್ಟ್ ಕೇಳಿ. ಅಲ್ಲಿ ಸಂಭಾಷಣೆಗಳು ಒಂದ್ ಸ್ವಲ್ಪ ಬಂದದೆ ಅದರಲ್ಲಿ ಜಾಸ್ತಿ, ಆಗ ನೀವೇ ಅರ್ಥ ಮಾಡಿಕೊಂಬಕ್ಕೆ ಸುಲಭ ಅದೇ. ಅದು ಸಂಭಾಷಣೆಗಳದ್ದು ಕೂಡ ಯಾಕಂತೇಳಿದ್ರೆ ಈಗ ನಾವ್ ಎಷ್ಟೇ ಈಗ ನಾವು ಹೇಳಿದೆ ನೋಡಿ, ನಾವೊಂದು ಭಾಷೆನ ಬರ್ದ ಹಾಗೆ ಓದಿರೆ ಅದು ಉಚ್ಚಾರಗ ಬದಲಾವಣೆ ಇದ್ದದ. ಈಗ ಮಂಗ ಇದೆಲ್ಲ ಬದಲಾವಣೆಗೆ ಇದ್ದೇ ಇರುವಂತದ್ದು. ಹಂಗಾಗಿರೋ ಕಾರಣ ಆಡಿಯೋ ಸಿಕ್ಕಿದಷ್ಟು ಸುಲಭ ಅದೇ ನಾವ್ಗೆ ಕೇಳಿದ್ದು ನೆನಪು ಸಿಗಂಬಕ್ಕೆ. ಹಂಗಾಗಿ ಇನ್ನೊಂದರ ಕಳಿಸಿಕೊಟ್ಟು ಒಂದು ಹೇಳಕ್ ನೀವು ಆತ. ಮತ್ತೊಂದು ಮನೋಜ್ ಅವರೇ, ಒಂದು ಲಿಂಕ್ ಇರುವಂತ ಡಾಕ್ಯುಮೆಂಟ್ ಮಾಡಿ. ಬೇರೆ ಬೇರೆ ಕಡೆ ಇರುತ್ತಲ್ಲ, ಈಗ ನಿಮ್ದು ಒಂದು ಲಿಂಕ್, ಬೇರೆ ಬೇರೆ ಕಡೆ ಲಿಂಕ್ ಇರುತ್ತಲ್ಲ, ಆ ಲಿಂಕ್ ಅನ್ನು ಹೆಕ್ಕಿಕೊಂಡು ಒಂದು ವರ್ಡ್ ಡಾಕ್ಯುಮೆಂಟ್ ಮಾಡಿ ಅದನ್ನ PDF ಮಾಡಿ ಅಪ್ಲೋಡ್ ಮಾಡೋಣ. ಸರಿ. ಈಗ ಒಂದು ಶಾರ್ಟ್ ಮೂವಿ ಇದೆ,
ಅಥವಾ ಒಂದು ಫಿಲ್ಮ್ ಇದೆ ಆನ್ಲೈನ್ ಅಲ್ಲಿ, ಅಥವಾ ಬೇರೆ ಕಡೆ ಇದೊಂದು ಇನ್ಫಾರ್ಮೇಶನ್ ಇದೆ ಓದುವಂತದ್ದು, ಆಗ ಒಂದೇ ಕಡೆಯಲ್ಲಿ ನಮ್ಮ ಇದ್ರ ಟೀಚೇಬಲ್ ಅಲ್ಲಿ ಸಿಕ್ಕರೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಒಳಗೆ ಹೋಗ್ಲಿಕ್ಕೆ ಆಗುತ್ತೆ. ಈಸಿ ಮೆಥಡ್. ನಾನು ಬರ್ದದ್ದು ಒಂದು PDF ಅಲ್ಲಿ ಇರೋದನ್ನು ಕಳಿಸಬಹುದಲ್ಲ ಅರೆ ಭಾಷೆ? ಅಲ್ಲ, ನನಗೆ ಜಸ್ಟ್ ಲಿಂಕ್ ಇಲ್ಲ ಏನ್ ನಾನು ಹೇಳ್ತಿದ್ದು ಲಿಂಕ್. ಮನೋಜನ ಹೇಳಿ. ಅದು KDKಲಿ ಕೆಲವು ಇದು ಉಂಟಲ್ಲ ನಿಮ್ದು ಇದು ಕತೆಗ ಕಾವ್ಯಗ, ಅದನ್ನು ಸ್ವಲ್ಪ ಕಲಿಸಿ ಓದಿಕೆ ಒಳ್ಳೆ ಉಂಟು. ಪುನೀತ್ ಸರ್ದು ಉಂಟು ಅದ್ರಲ್ಲಿ, ಒಳ್ಳೆ ಉಂಟು ಅದ್ರಲ್ಲಿ. ನಾ ಡೈರೆಕ್ಟ್ ಬ್ಲಾಗ್ ಶೇರ್ ಸ್ವಲ್ಪ ಸುಲಭ ಅದೇ ನೀವು ಓದಿಕೆ ಅದರಲ್ಲಿ ಆಯ್ತಾ. ಬ್ಲಾಗ್ ಎಂಟ್ರಿ ಹಂಗೆ ಈಸಿ ಉಂಟು ಅದಲ್ಲೆಲ್ಲ. ಒಳ್ಳೊಳ್ಳೆ. ಅಲ್ಲ, ನಾ ಬ್ಲಾಗೆ ಕೊಟ್ನೆ. ಬ್ಲಾಗ್ ಅಲ್ಲಿ ನೀವು ಕನಿಷ್ಠ ಒಂದು 35 ಕತೆಗಳು ಅದರಲ್ಲಿ ಎಲ್ಲ ದಿನಕ್ಕೊಂದರಂಗ್ ಓದಿರೋ 1 ತಿಂಗ ಬೇಕದು. ಜೀವನ ಒಳನ ರಂತೋಡು ರಂತೋಡಿಂದ ಬಾತ್ಲೆ ಆತ ಅಂತ ಹೋಗುದ ಕಂಡದೆ. ಜೀವನ ಪುತ್ರ ಅವರ ಕಂಗ್ರಾಚುಲೇಟ್ ಮಾಡಕ್ ಒಂದು ಲೈಕ್ ಬರ್ದಳಲ್ಲ. ಹೌದು, ಲೈಕ್ ಔಟ್ ಜೀವನ, ಕಂಗ್ರಾಚುಲೇಷನ್ಸ್. ಪ್ರಯತ್ನ ಪಡಿ ಇನ್ನು. ಮತ್ತೆ ಮೇಡಮ್ ಯಾರು ನಳಿನಿ ಮೇಡಮ್ ಕೂಡ ಒಂದು ಬರ್ದಿ. ಓಕೆ, ಅಪ್ಲೋಡ್ ಮಾಡಿ ಕಷ್ಟ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾಕಾ ಸತೀಶ್ ಅಣ್ಣ? ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತಲೇ.